ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಈ ವರ್ಷದಿಂದ ಎಲೆಕ್ಟಿವ್ಗಳನ್ನ ಶುರು ಮಾಡಿದ್ದಾರೆ. ಅದರಲ್ಲಿ ಕೆಮಿಸ್ಟ್ರಿ ಎಲೆಕ್ಟಿವ್ ಏನಿದೆಯಲ್ಲ ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 2 ಯೂನಿಟ್ ಬರುತ್ತೆ. ಯೂನಿಟ್ 1 ಆಲ್ರೆಡಿ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ 3 ಯೂನಿಟ್ ಬರುತ್ತೆ, 3 ಸಬ್ ಟಾಪಿಕ್ಸ್ ಬರುತ್ತೆ. ಮೊದಲನೇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವೈಟಮಿನ್ಸ್ ಅಂತ ಹೇಳಿದೆ ಮೊದಲನೇದು. ಎರಡನೇದರಲ್ಲಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಇದೆ. ಮೂರನೇದಲ್ಲಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಇರುತ್ತೆ. ಆಲ್ರೆಡಿ ಮೊದಲನೇದು ಯೂನಿಟ್ ಏನಿದೆಯಲ್ಲ ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು, ದಟ್ ಈಸ್ ವೈಟಮಿನ್ಸ್ ಬಗ್ಗೆ. ಈಗ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಬಗ್ಗೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿ ಏನು ಅಂತಂದರೆ ವಾಟರ್ ಸಾಲ್ಯುಬಲ್ಲು, ಫ್ಯಾಟ್ ಸಾಲ್ಯುಬಲ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಯಾವುದಿದೆ ಅದು ಏನು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂದ್ರೇನು, ಅದೇ ಥರ ಕಾಂಪೊಸಿಷನ್ ಆಫ್ ಎಡಿಬಲ್ ಆಯಿಲ್ಸ್ ಏನಿದೆ, ರ್ಯಾನ್ಸಿಡಿಟಿ ಅಂದ್ರೇನು, ಅಡಲ್ಟ್ರೇಷನ್ ಇನ್ ದ ಎಡಿಬಲ್ ಆಯಿಲ್ ಹೆಂಗೆ ಐಡೆಂಟಿಫೈ ಮಾಡ್ಬೋದು, ಎಲ್ಲನೂ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯೂನಿಟ್ 2ನಲ್ಲಿ ನಾನು ಹೇಳ್ದಂಗೆ 3 ಬರುತ್ತೆ. ವೈಟಮಿನ್ಸ್ ಬರುತ್ತೆ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಬರುತ್ತೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಬರುತ್ತೆ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸಲ್ಲಿ ಕಾಂಪೊಸಿಷನ್ ಆಫ್ ಎಡಿಬಲ್ ಆಯಿಲ್ಸ್, ಡಿಟೆಕ್ಷನ್ ಆಫ್ ಪ್ಯೂರಿಟಿ, ರ್ಯಾನ್ಸಿಟಿ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್, ಟೆಸ್ಟ್ ಫಾರ್ ಅಡಲ್ಟ್ರೆಂಟ್ ಲೈಕ್ ಅರ್ಜಿಮನ್ ಆಯಿಲ್ ಆ್ಯಂಡ್ ಮಿನರಲ್ ಆಯಿಲ್ಸ್, ಹೆಪ್ಲಾನ್ ಟೆಸ್ಟ್ ಅಂತ ಇದೆ. ಇಷ್ಟು ಸಿಲೆಬಸ್ ಪ್ರಕಾರ ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ನಾನು ಒಂದೇ ವಿಡಿಯೋದಲ್ಲಿ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಆಯಿಲ್ಸ್ ಮತ್ತು ಫ್ಯಾಟ್ಸ್ನ ಕಲೆಕ್ಟಿವ್ ಆಗಿ ಕೆಮಿಸ್ಟ್ರಿನಲ್ಲಿ ನಾವು ಅದನ್ನು ಲಿಪಿಡ್ಸ್ ಅಂತ ಕರಿತೀವಿ. ಆಯಿಲ್ ಬೇರೆ ಇದೆ, ಫ್ಯಾಟ್ ಬೇರೆ ಇದೆ. ಈ ಆಯಿಲ್ ಏನಿದೆ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಫ್ಯಾಟ್ ಅಂದರೆ ಅದು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಇವೆರಡೂ ಕಲೆಕ್ಟಿವ್ ಆಗಿ ಎರಡೂ ಸೇರಿಸಿ ಹೇಳಬೇಕು ಅಂತಂದರೆ ಲಿಪಿಡ್ಸ್ ಅಂತ ಹೇಳ್ತೀವಿ. ಇದು ಯಾಕೆ ನಮಗೆ ಬೇಕು ಅಂತಂದರೆ ನಮಗೆ ಎನರ್ಜಿ ಬೇಕಾದಾಗ, ನಮಗೆ ಎಫಿಷಿಯೆಂಟ್ ಸೋರ್ಸ್ ಆಫ್ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್ ಅಂತ ಯಾವ್ದು ಹೇಳ್ತೀವಿ. ಯಾವುದೇ ಒಂದು ಗಾಡಿ ಹೋಗಬೇಕು, ಮುಂದಕ್ಕೆ ಹೋಗಬೇಕು ಅಂದರೆ ಫ್ಯೂಯಲ್ ಬೇಕು. ಪೆಟ್ರೋಲ್ ಇಲ್ಲ ಅಂತಂದರೆ ನಿಮ್ಮ ಗಾಡಿ ಓಡೋದೇ, ಪೂರ್ತಿ ಪೆಟ್ರೋಲ್ ಖಾಲಿಯಾಗಿದೆ ಅಂದರೆ ನಿಂತು ಹೋಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಬಾಡಿನಲ್ಲೂ ಪೆಟ್ರೋಲ್ ಹಾಕಬೇಕು, ಊಟ ಅನ್ನೋಂಥ ಪೆಟ್ರೋಲ್ ಹಾಕಬೇಕು. ಅದೇನಾದರೂ ಕಡಿಮೆ ಆಯಿತು ಅಂದರೆ ಅವಾಗ ಏನಾಗುತ್ತೆ ಅಂದರೆ ರಿಸರ್ವ್ ಇದೆಯಾ ಎಲ್ಲಾದರೂ ಅಂತ ಕೇಳ್ತೀವಿ. ಈಗ ನಿಮ್ಮ ವೆಹಿಕಲ್ಗಳಲ್ಲೂ ಹಾಗೇ ಇರುತ್ತೆ. ಸೊ ಅದು ತೋರಿಸ್ತಾ ಇರುತ್ತೆ ಎಂಟಿ ತೋರಿಸಿದ್ರೂ ಏನಾಗಿರುತ್ತೆ, ಒಂದಷ್ಟು ಇರುತ್ತೆ. ಅಟ್ಲೀಸ್ಟ್ ಪೆಟ್ರೋಲ್ ಬಂಕ್ ಹೋಗೋಷ್ಟು ತನಕ ನಿಮಗೆ ಇರುತ್ತೆ. ಅದೇ ರೀತಿ ಇದೇನಾಗುತ್ತೆ ಅಂದರೆ ಈ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಏನಾಗುತ್ತೆ ಅಂದರೆ ನಾವು ಎಕ್ಸಸ್ ತೊಗೊಂಡ್ರೆ ಅದೇನಾಗಿರುತ್ತೆ, ರಿಸರ್ವ್ ಆಗಿರುತ್ತೆ. ಅಂಡರ್ ದಿ ಸ್ಕಿನ್ ಅದೇನಾಗಿರುತ್ತೆ, ರಿಸರ್ವ್ ಆಗಿರುತ್ತೆ. ಸೊ ಯಾವಾಗ ಬೇಕೋ ಆವಾಗ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಉಪವಾಸ ಎಲ್ಲ ಮಾಡಿದಾಗ ನಿಮ್ಗೇನು ಸುಸ್ತಾಗಲ್ಲ. ಊಟ ನೀವು 3 ಹೊತ್ತು ಊಟ ಮಾಡ್ತಿರ್ತೀರಿ ಅಂತಂದ್ರೂ ನಿಮ್ಗೆ ಏನಾಗುತ್ತೆ, ಊಟ ಇಲ್ದಲೇ ತುಂಬ ದಿವಸ ಒಂದು ವಾರಗಟ್ಟಲೆ ನಾವು ರಿಟರ್ನ್ ಆಗ್ಬೋದು ವಿತ್ ಅ ವಾಟರ್ ಅಥವಾ ಜ್ಯೂಸಸ್ ಅಂತ ಹೇಳ್ತಾರೆ. ಇದು ಯಾಕೆ ಅಂದರೆ ನಮ್ಮ ಬಾಡಿ ಒಳಗಡೆ ಕೊಬ್ಬು ಅಂತ ಏನಿರುತ್ತಲ್ಲ ಅದೆಲ್ಲ ಏನಾಗಿರುತ್ತೆ ಅಂಡರ್ ದಿ ಸ್ಕಿನ್ ಅದು ಏನಾಗಿರುತ್ತೆ, ಶೇಖರಣೆ ಆಗಿರುತ್ತೆ. ಯಾವಾಗ ನೀಡಿರುತ್ತಲ್ಲ ಆವಾಗ ಏನು ಮಾಡುತ್ತೆ, ಅದು ಹೊರಗಡೆ ಬರ್ತಾ ಹೋಗುತ್ತೆ. ಹಾಗಾಗಿ ಉಪವಾಸ ಮಾಡೋದ್ರಿಂದ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ನ ನಾವೇನಂತ ಕರಿಬೋದು ಅಂದರೆ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್. ನಮ್ಮ ಬಾಡಿನಲ್ಲಿ ಮೆಟಬಾಲಿಕ್ ಆಗಬೇಕು, ನಾವು ತಿಂದಿರೋ ಅನ್ನ ಜೀರ್ಣ ಆಗಬೇಕು, ಅಥವಾ ನಮಗೆ ಶಕ್ತಿ ಬೇಕು. ತಿಂದಿರೋ ಅನ್ನ ಜೀರ್ಣ ಆದಾಗ ಶಕ್ತಿ ಬರುತ್ತೆ. ಆ ಶಕ್ತಿ ಬರಬೇಕು ಅಂತಂದರೆ ನಾವು ಆಯಿಲ್ ಫ್ಯಾಟ್ಸ್ನ ತೊಗೋಬೇಕು. ಹೇಗೇನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಆ ಬ್ಯಾಲೆನ್ಸ್ಡ್ ಡಯಟಲ್ಲಿ ಒನ್ ಆಫ್ ದಿ ಕಾಂಪೊನೆಂಟ್ ಯಾವುದು ಅಂದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್. ನಮಗೆ 3 ಕಾಂಪೊನೆಂಟ್ ಹೇಳ್ತಾರೆ ಬ್ಯಾಲೆನ್ಸ್ಡ್ ಡಯಟಲ್ಲಿ. ಒಂದಕ್ಕೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ, ನಿಯರ್ಲಿ 60% ಕಾರ್ಬೋಹೈಡ್ರೇಟ್ ಇರಬೇಕು. ಅನದರ್ 30% ಪ್ರೋಟೀನ್ ಇರಬೇಕು ಅಂತ ಹೇಳ್ತಾರೆ, 10% ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರಬೇಕು ಅಂತ ಹೇಳ್ತಾರೆ. ಆದರೆ ತುಂಬ ಮಿತ್ತಿದೆ. ಆಯಿಲು ಮತ್ತು ಫ್ಯಾಟ್ ತೊಗೊಂಡ್ರೆ, ಜಾಸ್ತಿ ತಿಂದರೆ ನಮಗೇನಾಗುತ್ತೆ ಅಂದರೆ ಬಾಡಿ ದಪ್ಪ ಆಗ್ತೀವಿ, ಅದು ತಿನ್ನಬಾರ್ದು, ಡಯಟ್ ಮಾಡ್ತಾ ಇರೋದನ್ನು ಅವಾಯ್ಡ್ ಮಾಡಬೇಕು ಅಂತ. ಆದರೆ ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್, ಇಟ್ ಆ್ಯಕ್ಟ್ ಆಸ್ ಎ ಲೂಬ್ರಿಕೆಂಟ್ಸ್. ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಕೀಲುಗಳಿವೆ. ಆ ಕೀಲುಗಳು ಸ್ಮೂತಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಆಯಿಲ್ ಬೇಕು, ಅದಕ್ಕೆ ಫ್ಯಾಟ್ ಬೇಕು. ಅದು ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮದು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್. ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ. ಸೊ ಪ್ರತಿ ದಿವಸ ನಮ್ಮ ಊಟದಲ್ಲಿ ಏನಾಗಿರಬೇಕು, ಸಮ್ ಅಮೌಂಟ್ ಆಫ್ ಆಯಿಲ್ ಅಥವಾ ಫ್ಯಾಟ್ ಇರಬೇಕು. ಹಂಗಾಗಿ ಅವ್ರು ಏನು ಮಾಡ್ತಾರೆ, ತುಪ್ಪನ ತಿನ್ನಿ ಅಂತ ಹೇಳ್ತಾರೆ. ಆದರೆ ಈ ಫಾರಿನ್ ಅವರು ಅಥವಾ ನಮಗೆ ಈ
ನ್ಯೂಟ್ರಿಷಿಯನ್ಸ್ ಅಂತ ಏನು ಕರಿತೀವಿ, ಅಥವಾ ವೆಯ್ಟ್ ಲಾಸ್ ಸ್ಟ್ರಾಟಜಿಗಳು ಹೇಳ್ಕೊಡ್ತಾರಲ್ಲ, ಅವ್ರು ಹೇಳ್ತಾರೆ ಇದನ್ನೆಲ್ಲ ತಿನ್ನಬೇಡಿ, ನೀವು ಗೀ ತಿನ್ನಬೇಡಿ, ಅದು ತಿನ್ನಬೇಡಿ, ಇದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನಾಗ್ತಿದೆ ಅಂದರೆ, ಈ ಗೀ ಅಂತ ಏನಿದೆ, ಈ ತುಪ್ಪ ಅನ್ನೋದೇನಿದೆ, ಅದು ಫಾರಿನರ್ಸ್ ಗೊತ್ತಿಲ್ಲ. ನೀವು ಯಾವ್ದಾದ್ರು ಕುಕಿಂಗ್ ಚಾನಲ್ಗಳನ್ನ ನೋಡಿದ್ರೆ, ಪರ್ಟಿಕ್ಯುಲರ್ಲಿ ಫಾರಿನ್ ಕುಕಿಂಗ್ ಚಾನಲ್ಗಳನ್ನ ನೋಡಿದ್ರೆ, ಅಲ್ಲಿ ಆಯಿಲ್ ಯೂಸ್ ಮಾಡ್ತಾರೆ, ಬಟರ್ ಯೂಸ್ ಮಾಡ್ತಾರೆ, ಆದರೆ ಗೀ ಯೂಸ್ ಮಾಡಲ್ಲ. ಗೀ ಇಂಡಿಯನ್ಸ್ ಅಷ್ಟೇ ಯೂಸ್ ಮಾಡ್ತಾರೆ. ಹಾಗಾಗಿ ನಮ್ಮನ್ನು ಅವ್ರೇನು ಮಾಡ್ತಾರೆ, ಮಾರ್ಕೆಟಿಂಗ್ ಸ್ಟ್ರಾಟಜಿ, ಗೀ ತಿಂದರೆ ಹಂಗಾಗತ್ತೆ ಹಿಂಗಾಗತ್ತೆ ತಿನ್ನಬೇಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಬಾಡಿನಲ್ಲಿ ಲೂಬ್ರಿಕೆಂಟಾಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ನನಗೆ ಗೀ ಬೇಕೇ ಬೇಕಾಗತ್ತೆ, ತುಪ್ಪ ಬೇಕೇ ಬೇಕಾಗತ್ತೆ. ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನಾಗಿರ್ಬೋದು, ಅದು ಅಕ್ಕಿ, ಗೋಧಿ, ಸಕ್ಕರೆ, ಇದಕ್ಕೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ಸ್, ಈ ಪ್ರೋಟೀನ್ಸ್ ನಮಗೆ ಬಾಡಿ ಬ್ಲಾಕ್ ಆಗಿ ಬೇಕಾಗತ್ತೆ. ಸೊ ನನಗೇನಾದರೂ ರಿಪೇರಿ, ನನ್ನ ಬಾಡಿನಲ್ಲಿ ಏನೋ ಆಯಿತು ಅಂತಂದರೆ ಅದು ರಿಪೇರಿ ಮಾಡೋದಕ್ಕೆ ನನಗೆ ಪ್ರೋಟೀನ್ಸ್ ಬೇಕಾಗುತ್ತೆ. ಅದೊಂದು 30% ಬೇಕು ಅಂತಾರೆ. ಎಲ್ಲ ಸೀಡ್ಸಲ್ಲಿರುತ್ತೆ, ಬೇಳೆ ಕಾಳುಗಳಲ್ಲಿ ನನಗೆ ಪ್ರೋಟೀನು ಸಿಗ್ತಾ ಹೋಗುತ್ತೆ. ಅದೇ ಥರ ನಾನ್ ವೆಜಿಟೇರಿಯನ್ಸ್ ಆಯಿತು ಅಂತಂದರೆ ನಿಮಗೆ ಕೋಳಿ ಮೊಟ್ಟೆನಿರ್ಬೋದು ಅಥವಾ ಮೀಟ್ ಪ್ರಾಡಕ್ಟ್ಗಳಲ್ಲಿ ನಿಮಗೆ ಪ್ರೋಟೀನ್ಸು ಸಿಗ್ತಾ ಹೋಗುತ್ತೆ. ಅದು 30% ಇರಬೇಕು. ಅನದರ್ 10% ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರಬೇಕು ಅಂತ ಹೇಳ್ತಾರೆ. ಸೊ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್, ಅವು ಆ್ಯಕ್ಟ್ ಮಾಡ್ತಾ ಹೋಗ್ತವೆ. ಸೊ ನನಗೆ ಇದನ್ನು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ದು ನಾನು ಕೆಮಿಸ್ಟ್ರಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಆ್ಯಸಿಡ್ಸು ಮತ್ತು ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ, ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯಾವುದೇ ಒಂದು ನಾವು ಕಾಂಪೌಂಡ್ನ ಯಾವ ಬೇಸಿಸ್ ಮೇಲೆ ಅದನ್ನು ರೆಕಗ್ನೈಸ್ ಮಾಡ್ತೀವಿ ಅಂದರೆ, ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್. ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ತಂದೇ ಆದಂಥ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಆ ಫಂಕ್ಷನಲ್ ಗ್ರೂಪ್ ಮೇಲೆ ಅದು ಇದ್ರ ಕ್ಯಾರೆಕ್ಟರ್, ಆ ಕಾಂಪೌಂಡ್ ಕ್ಯಾರೆಕ್ಟರ್ ಇದಾಗಿರ್ಬೋದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅದೇ ರೀತಿ ಆ್ಯಸಿಡ್ಸ್ ಅಂತ ಅಂದರೆ COOH ಗ್ರೂಪ್ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಅಂತ ಕರಿತೀವಿ. COOH ಗ್ರೂಪ್ ಇರುತ್ತೆ. ಆ ಗ್ರೂಪ್ ಇರುವಂಥ ಕಾಂಪೌಂಡ್ಸ್ನೆಲ್ಲ ನಾವೇನಂತ ಕರಿತೀವಿ, ಆ್ಯಸಿಡ್ಸ್ ಅಂತ ಕರಿತೀವಿ. ಆ ಗ್ರೂಪ್ ಇರೋವಂಥದ್ದು, COOH ಗ್ರೂಪ್ ಇರೋವಂಥ ಕಾಂಪೌಂಡ್ಗೆ ಸ್ಟ್ರೈಟಾಗಿರುವಂಥದ್ದು ಕಾರ್ಬನ್ನು, ಹೈಡ್ರೋಜನ್ನು, 36 ಕಾರ್ಬನ್ ತನಕನೂ ಇರುವಂಥ ದೊಡ್ಡ ಲಾಂಗ್ ಚೈನ್ ಏನಾದರೂ ಇತ್ತು ಅಂದರೆ ಅಂಥ ಆ್ಯಸಿಡ್ಗೆ ನಾವೇನಂತ ಕರಿತೀವಿ, ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ನಾವು ಮುಂಚೆನೇ ಹೇಳಿದೆ, ಆಯಿಲ್ಸು ಫ್ಯಾಟ್ಸಲ್ಲಿ ಅವೆರಡನ್ನೂ ಕಲೆಕ್ಟಿವ್ ಆಗಿ ನಾವೇನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ಈ ಆಯಿಲ್ಸು ಫ್ಯಾಟ್ಸ್ ಯಾವುದರಿಂದ ಆಗಿದೆ ಅಂದರೆ ಫ್ಯಾಟಿ ಆ್ಯಸಿಡಿಂದ ಆಗಿದೆ. ಹಂಗಾಗಿ ಫ್ಯಾಟಿ ಆ್ಯಸಿಡ್ನ ನಾನು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲಿಪಿಡ್ಸ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಅದು ಹೇಗಿರುತ್ತೆ, ಒಂದೇ ಒಂದು COOH ಗ್ರೂಪ್ ಇರುತ್ತೆ, ಮಾನೋ ಕಾರ್ಬಾಕ್ಸಿಲಿಕ್ ಅಂದರೆ COOH ಗ್ರೂಪ್, ಒಂದೇ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇರುತ್ತೆ. ಸ್ಟ್ರೈಟ್ ಆಗಿರುತ್ತೆ, ಎಲ್ಲೂ ಬ್ರ್ಯಾಂಚ್ ಆಗಿರಲ್ಲ, ಉದ್ದಕ್ಕಿರುತ್ತೆ. ಅದು ಎಷ್ಟು ಕಾರ್ಬನ್ ಆಟಮ್ ಇರುತ್ತೆ ಅಂದರೆ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೆ, 4 ರಿಂದ 36 ಕಾರ್ಬನ್ ಆಟಮ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಜನರಲಿ ನಾನು ಬರಿಬೇಕಾದ್ರೆ, ಜನರಲ್ ಫಾರ್ಮುಲಾ ಬರಿಬೇಕಾದ್ರೆ RCOOH ಅಂತ ಬರಿತೀನಿ. ಈ R ಏನಿದೆಯಲ್ಲ, ಅದು ಆಲ್ಕೈಲ್ ಗ್ರೂಪ್ ಇರ್ಬೋದು ಅಥವಾ ಆಲ್ಕಿನೈಲ್ ಗ್ರೂಪ್ ಇರ್ಬೋದು. ಆಲ್ಕೈಲ್ ಗ್ರೂಪ್ ಅಂತಂದರೆ ಸಿಂಗಲ್ ಬಾಂಡ್ ಇರುವಂಥದ್ದು. ಕಾರ್ಬನ್ ಮಧ್ಯದಲ್ಲಿ ಏನಾದರೂ ಸಿಂಗಲ್ ಬಾಂಡ್ ಇದ್ದರೆ ಆವಾಗ ಅದನ್ನು ಏನಂತ ಕರಿತೀನಿ, ಆಲ್ಕೈಲ್ ಅಂತ ಕರಿತೀನಿ. ಅದೇ ರೀತಿ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ ಆವಾಗ ಅದನ್ನು ನಾನು ಆಲ್ಕಿನೈಲ್ ಅಂತ ಕರಿತೀನಿ. ಆಲ್ಕೈಲ್ ಅಂದರೆ ಸಿಂಗಲ್ ಸಿ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸ್ಯಾಚುರೇಟೆಡ್ ಅಂತ ಕರಿತೀನಿ. ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ, ಆಲ್ಕಿನೈಲ್ ಚೈನ್ ಇದ್ದರೆ ಆವಾಗ ಅದನ್ನು ಏನಂತ ಕರಿತೀನಿ, ನಾನು ಅನ್ಸ್ಯಾಚುರೇಟೆಡ್ ಅಂತ ಕರಿತೀನಿ. ಈ ಅನ್ಸ್ಯಾಚುರೇಟೆಡಲ್ಲಿ ಒಂದು ಡಬಲ್ ಬಾಂಡ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಡಬಲ್ ಬಾಂಡ್ ಇರ್ಬೋದು. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಈ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ಲಿಪಿಡ್ ಅಂದರೆ ಏನು, ಆಯಿಲ್ಸ್ ಫ್ಯಾಟ್ಸ್ಗೆ ನಾವೇನಂತ ಕರಿತೀವಿ, ಲಿಪಿಡ್ಸ್. ಈ ಆಯಿಲ್ಸು ಫ್ಯಾಟ್ಸು ಯಾವುದರಿಂದ ಆಗಿದೆ, ಫ್ಯಾಟಿ ಆ್ಯಸಿಡ್ಸಿಂದ ಆಗಿದೆ. ಏನಿದು ಫ್ಯಾಟಿ ಆ್ಯಸಿಡ್ಸ್ ಅಂದರೆ, COOH ಗ್ರೂಪ್ ಇದೆ, ಲಾಂಗ್ ಚೈನ್ ಇದೆ. ಆ R ಗ್ರೂಪ್ ಏನಿದೆಯಲ್ಲ, ಲಾಂಗ್ ಚೈನಲ್ಲಿ ತುದಿನಲ್ಲಿ ನಿಮ್ಗೆ ಏನಾಗಿದೆ, COOH ಗ್ರೂಪ್ ಇದೆ. ಆ ಲಾಂಗ್ ಚೈನ್ ಏನಿದೆಯಲ್ಲ, ಅದು ಸಿಂಗಲ್ ಬಾಂಡ್ ಇರ್ಬೋದು, ಇಲ್ಲ ಅಂದರೆ ಡಬಲ್ ಬಾಂಡ್ ಇರ್ಬೋದು. ಸಿಂಗಲ್ ಬಾಂಡ್ ಇದ್ದರೆ ಸ್ಯಾಚುರೇಟೆಡ್ ಅಂತ ಕರಿತೀವಿ, ಡಬಲ್ ಬಾಂಡ್ ಇದ್ದರೆ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಇದಕ್ಕೆ ನಾವೇನಂತೀವಿ, ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳಿದೆ, ಕಾರ್ಬನ್ ಮಧ್ಯದಲ್ಲಿರುವಂಥ ಬಾಂಡ್ ಏನಿದೆ ನಿಮಗೆ ಹೆಂಗೆ ನೆನಪಾಗಬೇಕು ಅಂದರೆ, ಆಯಿಲ್ಸು ಫ್ಯಾಟ್ಸ್ ಅಂದರೆ ಏನು, ಲಿಪಿಡ್ಸ್ ಅಂದರೆ ಏನು, ಇಟ್ ಈಸ್ ಮೇಡ್ ಅಪ್ ಆಫ್ ಫ್ಯಾಟಿ ಆ್ಯಸಿಡಲ್ಲಿ ಏನಾಗುತ್ತೆ, ಒಂದು ತುದಿನಲ್ಲಿ COOH ಗ್ರೂಪ್ ಇದೆ. ಆ COOH ಗ್ರೂಪ್ ಏನಾಗಿದೆ, ಉದ್ದಕ್ಕಿರುವಂಥ ಒಂದು ಕಾರ್ಬನ್ ಚೈನ್ಗೆ ಲಿಂಕ್ ಆಗಿದೆ. ಆ ಕಾರ್ಬನ್ ಚೈನ್ ಏನಿದೆಯಲ್ಲ,
ಅವ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ, ಇಲ್ಲಿ ಉದ್ದಕ್ಕಿರುವಂಥ ಕಾರ್ಬನ್ ಆಟಮ್ದು ಉದ್ದಕ್ಕಿದೆ, ಎಲ್ಲೂ ಬೆಂಡ್ ಆಗಿಲ್ಲ, ಬ್ರಾಂಚ್ ಆಗಿಲ್ಲ, ಉದ್ದಕ್ಕಿದೆ, ಸ್ಟ್ರೈಟ್ ಆಗಿದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ. ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ದೇ ಗೋಯಿಂಗ್ ಟು ಹ್ಯಾವ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ ಅವು ಸಾಲಿಡ್ ಆಗಿರುತ್ತೆ ರೂಮ್ ಟೆಂಪರೇಚರ್. ಫ್ಯಾಟಿ ಆಸಿಡ್ಸ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗೆ ವಿಚ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುವಂಥದ್ದು ಲಾರಿಕ್ ಆ್ಯಸಿಡ್ ಅಂತಾರೆ, ಪೊಮಟಿಕ್ ಆ್ಯಸಿಡ್ ಅಂತಾರೆ, ಸ್ಟೀರಿಕ್ ಆ್ಯಸಿಡ್ ಅಂತಾರೆ, ಮಸ್ಟರಿಕ್ ಆ್ಯಸಿಡ್ ಅಂತ ಕರೀತಾರೆ. ಇವೆಲ್ಲ ಏನಾಗಿರುತ್ತೆ, ಕಾರ್ಬನ್ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇದೆ, ಅಂಥ ತುದಿನಲ್ಲಿ COOH ಗ್ರೂಪ್ ಇದೆ, ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅದೇ ರೀತಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲೂ ಅಷ್ಟೇ, ಒಂದು ತುದಿನಲ್ಲಿ COOH ಗ್ರೂಪ್ ಇದೆ, ಉದ್ದಕ್ಕೆ ಬ್ರಾಂಚ್ ಆಗದೆ ಇರುವಂಥ ಉದ್ದ ಚೈನ್ ಇರುವಂಥದ್ದು ಹೈಡ್ರೋಕಾರ್ಬನ್ ಇದೆ, ಕಾರ್ಬನ್ ಹೈಡ್ರೋಜನ್ ಇರುವಂಥ ಕಾಂಪೌಂಡ್ಸ್ ಇದ್ದಾವೆ. ಆ ಕಾರ್ಬನ್ ಮಧ್ಯದಲ್ಲಿ ಏನಾಗಿರುತ್ತೆ, ಒಂದೊಂದು ಡಬಲ್ ಬಾಂಡ್ ಬಂದಿರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಇವೇನಾಗಿರುತ್ತೆ ಅಂದರೆ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ. ಸೊ ಅದೇನಾಗಿರ್ಬೋದು, ಡಬಲ್ ಬಾಂಡ್ ಇರುತ್ತೆ ಅಂತ ಹೇಳಿದೆ, ಉದ್ದ ಚೈನ್ ಇದೆ, ಆ ಚೈನ್ಗೆ ಏನಾಗಿದೆ, ತುದಿನಲ್ಲಿ COOH ಗ್ರೂಪ್ ಇದೆ. ಆ ಉದ್ದ ಚೈನಲ್ಲಿ ಒಂದೇ ಒಂದು COOH ಗ್ರೂಪ್ ಒಂದೇ ಒಂದು ಡಬಲ್ ಬಾಂಡ್ ಇರ್ಬೋದು, ಮೋರ್ ದ್ಯಾನ್ ಒನ್ ಡಬಲ್ ಬಾಂಡ್ ಇರ್ಬೋದು. ಸೊ ಎಷ್ಟು ಡಬಲ್ ಬಾಂಡ್ ಇದೆ ಅಂತ ನಾನು ಹೆಂಗೆ ಮೆನ್ಷನ್ ಮಾಡ್ತೀನಿ ಅಂದರೆ, ಒಂದು ಡೆಲ್ಟಾ ಅಂತ ಹೇಳ್ತೀವಿ, ಆ ಸಿಂಬಲ್ ಬರೆದಿದ್ದೀನಲ್ಲ ನಾನು, ಆ ಥರ ಹೇಳ್ತೀವಿ. ಡೆಲ್ಟಾ 6, ಡೆಲ್ಟಾ 9, ಡೆಲ್ಟಾ 12 ಅಂದ್ರೇನು, ಬಿಟ್ವೀನ್ ಆ ಕಾರ್ಬನ್ 12ಅಲ್ಲಿ ನಿಮಗೆ ಒಂದು ಡಬಲ್ ಬಾಂಡ್ ಇದೆ, ಕಾರ್ಬನ್ 8ಅಲ್ಲಿ ಒಂದು ಡಬಲ್ ಬಾಂಡ್ ಇದೆ. ಸೊ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಾಗುತ್ತೆ ಅಂತಂದರೆ, ಡಬಲ್ ಬಾಂಡ್ ಇರುತ್ತೆ, ಸಿಸ್ ಕಾನ್ಫಿಗರೇಷನ್ ಇರುತ್ತೆ, ಬೇಕು ಅಂದಾಗ ಅದು ಟ್ರಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಾನು ಮುಂಚೆನೇ ಹೇಳಿದೆ, ಒಂದೇ ಒಂದು ಡಬಲ್ ಬಾಂಡ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಒಂದೇ ಒಂದು ಇತ್ತು ಅಂತಂದರೆ ಮಾನೋ ಅನ್ಸ್ಯಾಚುರೇಟೆಡ್, ಮಾನೋ ಅಂದರೆ ಸಿಂಗಲ್, ಮಾನೋ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಅಂದ್ರೇನು, ಕಾರ್ಬನ್ ಡಬಲ್ ಬಾಂಡ್ ಇದೆ, ಒಂದೇ ಒಂದು ಡಬಲ್ ಬಾಂಡ್ ಇರುವಂಥ ಫ್ಯಾಟಿ ಆಸಿಡ್ಸ್ಗೆ ನಾವೇನಂತ ಕರಿತೀವಿ, ಮಾನೋ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಅಂದರೆ ಈಗ ನಾವು ಡೆಲ್ಟಾ 9 ಅಂತ ಹೇಳಿದ್ವಿ, ಅದು ಓಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಡೆಲ್ಟಾ ನಾನು ಹೇಳ್ದಂಗೆ ಡೆಲ್ಟಾ ಏನು ಹೇಳ್ತೀವಿ, ಎಲ್ಲಿ ಡಬಲ್ ಬಾಂಡ್ ಬಂದಿದೆಯಲ್ಲ ಆ ಪೊಸಿಷನ್ಗೆ ಏನಂತ ಕರಿತೀವಿ, ಡೆಲ್ಟಾ ಅಂತೀವಿ. ಎಲ್ಲಿ ಬಂದಿದೆ, ಕಾರ್ಬನ್ 9 ಮತ್ತು ಕಾರ್ಬನ್ 10 ಮಧ್ಯದಲ್ಲಿ ಒಂದು ಡಬಲ್ ಬಾಂಡ್ ಬಂದಿದೆ, ಒಂದೇ ಒಂದು ಡಬಲ್ ಬಾಂಡ್ ಇದೆ, ಅದಕ್ಕೆ ನಾನೇನಂತ ಕರಿತೀನಿ, ಡೆಲ್ಟಾ 9 ಅಂತ ಹೇಳ್ತೀನಿ. ಅದರದ್ದು ಹೆಸರೇನು ಅಂದರೆ ಓಲಿಕ್ ಆ್ಯಸಿಡ್ ಇದೆ. ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಮೋರ್ ದ್ಯಾನ್ ಒಂದಕ್ಕಿಂತ ಜಾಸ್ತಿ ಡಬಲ್ ಬಾಂಡ್ ಇರ್ಬೋದು, ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಅಥವಾ ಪೂಫಾ ಅಂತಾರೆ. ಮೇಲ್ಗಡೆದಕ್ಕಾದರೆ ಮೂಫಾ ಅಂತ ಹೇಳ್ತಾರೆ, ಕೆಳಗಡೆಗಾದರೆ ಪೂಫಾ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಇಟ್ ಈಸ್ ಫ್ರೀ ಫ್ರಮ್ ಪೂಫಾ ಅಂತ ಎಲ್ಲ ಕೊಡ್ತಿರ್ತಾರೆ. ಈ ಆಯಿಲ್, ಕುಕಿಂಗ್ ಆಯಿಲ್ದೆಲ್ಲ ನ್ಯೂ ಅಂತ ಹೇಳ್ತಿರ್ತಾರೆ, ಇಟ್ ಈಸ್ ಫ್ರೀ ಫ್ರಮ್ ಪೂಫಾ ಅಂತ ಹೇಳ್ತಿರ್ತಾರೆ. ಅದು ಏನು ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಫ್ಯಾಟಿ ಆಸಿಡ್ಸ್ ಅಂದ್ರೇನು, ಒಂದು ತುದಿನಲ್ಲಿ COOH ಗ್ರೂಪ್ ಇದೆ, COOH ಗ್ರೂಪ್ ಏನಾಗಿದೆ, ಓದಕ್ಕೊಂದು ಚೈನ್ ಆಗಿದೆ. ಆ ಚೈನ್ ಏನಾಗಿದೆ ಅಂದರೆ ಮೋರ್ ದ್ಯಾನ್ ಒಂದು ಡಬಲ್ ಬಾಂಡ್ ಇದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಲಿನೋಯಿಕ್ ಆ್ಯಸಿಡ್ ಅಂತ ಕರಿತೀವಿ, ಲಿನೋಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಯೂಶಲಿ ಈ ಪೂಫಾ ಏನಿದೆಯಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು, ಅಂಥದಕ್ಕೆ ನಾವೇನಂತ ಕರಿತೀವಿ, SL ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಓಲಿಕ್ ಆ್ಯಸಿಡಲ್ಲಿ ಏನಾಗಿದೆ, ಒಂದು ಡಬಲ್ ಬಾಂಡ್ ಇದೆ. ಆ ಒಂದು ಡಬಲ್ ಬಾಂಡ್ ಎಲ್ಲಿದೆ ಅಂದರೆ, ನಾನಿದು ಮೂಫಾ ಹೇಳ್ತಾ ಇದ್ದೀನಿ, ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನ ಹೇಳ್ತಾ ಇದ್ದೀನಿ, MS ಫ್ಯಾಟಿ ಆಸಿಡ್ FA ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಹೇಗಾಗತ್ತೆ ಅಂದರೆ, ಒಂದೇ ಒಂದು ಡಬಲ್ ಬಾಂಡ್ ಇದೆ, ಆ ಡಬಲ್ ಬಾಂಡ್ ಆ ಕಡೆಗೂ ಈ ಕಡೆಗೂ ಏನಾಗಿದೆ, ಉದ್ದ ಕಾಂಪೌಂಡ್ ಇದೆ, ಒಂದೇ ಒಂದು CH ಗ್ರೂಪು, ಈ ತುದಿಗಾದರೂ ಇರ್ಬೋದು, ಆ ತುದಿಗಾದರೂ ಇರ್ಬೋದು, ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಥವಾ ಪೂಫಾ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಲಿನೋಯಿಕ್ ಆ್ಯಸಿಡ್ ಅಂತ ಹೇಳಿದೆ, ಇದರಲ್ಲಿ 2 ಡಬಲ್ ಬಾಂಡ್ ಬಂದಿದೆ. ಹಾಗೆ ಲೆನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅಲ್ಲೇನಾಗುತ್ತೆ, 3 ಡಬಲ್ ಬಾಂಡು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕಾಗುತ್ತೆ. ಅದೇ ರೀತಿ ಈ ಫ್ಯಾಟಿ ಆಸಿಡ್ಸ್ನ ನಾವು ಎಸೆನ್ಷಿಯಲು, ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತಲೂ ಹೇಳ್ತೀವಿ. ಕೆಲವೊಂದು ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಸಿಂಥಸೈಸ್ ಆಗಲ್ಲ, ನಾವು ಅದನ್ನು ಹೊರಗಡೆಯಿಂದನೇ, ನಮಗೆ ಊಟದಿಂದನೇ, ಫ್ರೂಟ್ಸು, ವೆಜಿಟೇಬಲ್ಸು, ಡೈರಿ ಪ್ರಾಡಕ್ಟು, ಮೀಟ್ ಪ್ರಾಡಕ್ಟಿಂದನೇ ನಾವು
ಸಪ್ಲಿಮೆಂಟ್ ಮಾಡ್ಕೋಬೇಕು, ನಮ್ಮ ಡಯಟಲ್ಲಿ ಅದನ್ನು ನಾವು ಇಟ್ಕೋಬೇಕಾಗತ್ತೆ. ಅಂಥದಕ್ಕೆ ಏನಂತ ಕರಿತೀವಿ, ಎಸೆನ್ಷಿಯಲ್. ಅದು ನಮ್ಮ ದೇಹಕ್ಕೆ ಬೇಕೇ ಬೇಕು, ಆದರೆ ದೇಹದಲ್ಲಿ ಅದು ಪ್ರೊಡ್ಯೂಸ್ ಆಗಲ್ಲ, ಸಿಂಥಸೈಸ್ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ನಮ್ಮ ಡಯಟಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಯಾವುದು ಹೇಳಿದಂಗೆ ನಾನು ಪೂಫಾ ಅಂತ ಏನು ಹೇಳ್ತೀವಲ್ಲ ಅದೆಲ್ಲನೂ ಆಗುತ್ತೆ. ಓಲಿಕ್ ಆ್ಯಸಿಡು, ಲಿನೋಯಿಕ್ ಆ್ಯಸಿಡು, ಲಿನೋಲಿಕ್ ಆ್ಯಸಿಡ್ ಏನಿದೆಯಲ್ಲ ಇವೆಲ್ಲನೂ ನಮಗೆ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಆಗುತ್ತೆ. ಎಲ್ಲಿಂದ ಸಿಗುತ್ತೆ ನಮಗೆ? ನಮ್ಮ ವೆಜಿಟೇಬಲ್ ಆಯಿಲ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಇದರಲ್ಲೆಲ್ಲನೂ ಇದ್ದೇ ಇರುತ್ತೆ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ನ ಲಿಪಿಡ್ಸ್ ಅಂತ ಹೇಳಿದೆ. ಲಿಪಿಡ್ಗೆ ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅಂದರೆ ಫ್ಯಾಟಿ ಆ್ಯಸಿಡು. ಹಾಗಾಗಿ ಆಯಿಲ್ಸಲ್ಲಿ, ಫ್ಯಾಟ್ಸಲ್ಲಿ ಎಲ್ಲನೂ ನಮಗೆ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸು ಇದ್ದೇ ಇರುತ್ತೆ. ಇದೇನೆಂದರೆ ಡಿಫಿಷಿಯನ್ಸಿ ಆಯಿತು ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಕಾಣಿಸೋಕ್ಕೆ ಶುರು ಆಗುತ್ತೆ. ನೀವು ನೋಡ್ಬೋದು, ಯಾಕೋ ತುಂಬ ಬಿಳಿಸ್ಕೊಂಡಿದೆ, ಚೆನ್ನಾಗಿ ಊಟ ಮಾಡು ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂತಂದರೆ ನಮ್ಮ ಮುಖ ಎಲ್ಲನೂ ಡ್ರೈ ಅನಿಸುತ್ತೆ, ಕಳೆ ಇಲ್ದಂಗೆ ಆಗುತ್ತೆ. ಆಮೇಲೆ ಏನಾದರೂ ಗಾಯಗಳೇನಾದರೂ ಆಯಿತು ಅಂದರೆ ಬೇಗ ಬೇಗ ಹೀಲ್ ಆಗಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ತೊಗೊಳ್ತಾ ಇರೋವಂಥ ಫುಡ್ಡಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇಲ್ಲ, ಹಾಗಾಗಿ ನನಗೆ ಇದು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇನ್ನೊಂದು ಫ್ಯಾಟಿ ಆ್ಯಸಿಡ್ಸ್ ಇದೆ, ಅದಕ್ಕೆ ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಅದು ನಮಗೆ ಬೇಕಾಗಿಲ್ಲ, ಯಾಕೆಂದರೆ ಅದು ನಮ್ಮ ದೇಹದೊಳಗಡೆ ಡೆವಲಪ್ ಆಗಿಬಿಡುತ್ತೆ. ಎಲ್ಲ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತಲ್ಲ ಅವೆಲ್ಲನೂ ನಾನ್ ಎಸೆನ್ಷಿಯಲ್. ಅಂದ್ರೇನು, ಈಗ ಸ್ಯಾಚುರೇಟೆಡ್ಡು ಫ್ಯಾಟಿ ಆ್ಯಸಿಡ್ಸಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಇದೆಯಲ್ಲ, ಅದು ನನಗೆ ಹೊರಗಡೆಯಿಂದ ಡಯಟಿಂದ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಸಪ್ಲಿಮೆಂಟ್ ತೊಗೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ನನ್ನ ಬಾಡಿ ಒಳಗಡೆ ಅದು ಡೆವಲಪ್ ಆಗಿಬಿಡುತ್ತೆ, ಸಿಂಥಸೈಸ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅಂಥದಕ್ಕೆ ನಾನೇನಂತ ಕರಿತೀನಿ, ನಾನ್ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್. ಹೆಸರೇ ಹೇಳ್ದಂಗೆ ನನ್ನ ದೇಹಕ್ಕೆ ಅದು ಬೇಕಾಗಿಲ್ಲ, ಎಸೆನ್ಷಿಯಲ್ ಅಲ್ಲ. ಯಾಕೆ ಅಂದರೆ ನನ್ನ ಬಾಡಿ ಒಳಗಡೆ ಅದೇನಾಗುತ್ತೆ, ಪ್ರಿಪೇರ್ ಆಗುತ್ತೆ, ತನ್ನ ಬಾಡಿ ಒಳಗಡೆ ಅದು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ನನ್ನ ಬಾಡಿ ಒಳಗಡೆ ಇಲ್ಲದೆ ಇರೋವಂಥದ್ದು ಯಾವುದು, ಮೂಫಾ ಆಗಿರ್ಬೋದು, ಇಲ್ಲಾಂದರೆ ಪೂಫಾ ಆಗಿರ್ಬೋದು. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಿದೆಯಲ್ಲ ಅದು ನನಗೆ ಬೇಕು. ಅದನ್ನು ನಾನು ಏನು ಮಾಡ್ತೀನಿ, ಡಯಟಲ್ಲಿ ಅದನ್ನು ನಾನು ಸಪ್ಲಿಮೆಂಟ್ ಮಾಡ್ಕೊಳ್ತೀನಿ. ಓಕೆ, ಈಗ ನನಗೆ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಅದರಲ್ಲಿ ಎಷ್ಟು ಟೈಪ್ ಇದೆ ಅಂತ ಗೊತ್ತಾಯಿತು. ಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡು, ಎಗೇನ್ ಅನ್ಸ್ಯಾಚುರೇಟೆಡಲ್ಲಿ ಮಾನೋಸ್ಯಾಚುರೇಟೆಡು, ಪಾಲಿ ಅನ್ಸ್ಯಾಚುರೇಟೆಡ್ ಇದೆ ಅಂತ ಗೊತ್ತಾಯಿತು. ಅದೇ ರೀತಿ ನಿಮಗೀಗ ಏನು ಬೇಕಾಗುತ್ತೆ, ಎಸೆನ್ಷಿಯಲು, ನಾನ್ ಎಸೆನ್ಷಿಯಲ್ ಅಂತ ಗೊತ್ತಾಯಿತು. ನಾನು ಹೇಳಿದೆ ಫ್ಯಾಟಿ ಆ್ಯಸಿಡ್ಸು ಅಂತ ಏನು ಹೇಳಿದ್ನಲ್ಲ ಅದು ಸ್ಮಾಲೆಸ್ಟ್ ಪಾರ್ಟ್ ಅಂತ ಹೇಳಿದೆ. ಆದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂದರೆ ಏನು ಅಂತಂದರೆ ದೇ ಆರ್ ದಿ ಟ್ರೈಗ್ಲಿಸರಾಲ್ಸ್. ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರೀತಾರೆ, ಅಥವಾ ಟ್ರೈಗ್ಲಿಸರಾಲ್ಸ್ ಅಂತ ಕರೀತಾರೆ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆಲ್ಕೋಹಾಲ್ ಗ್ರೂಪು ಮತ್ತು ಆ್ಯಸಿಡ್, ಒಂದು ಕಾಂಪೌಂಡಲ್ಲಿ OH ಗ್ರೂಪ್ ಇದೆ. OH ಗ್ರೂಪ್ ಇದ್ದರೆ ಆಲ್ಕೋಹಾಲಿಕ್ ಗ್ರೂಪ್ ಅಂತ ಹೇಳ್ತೀವಿ. COOH ಗ್ರೂಪ್ ಇದ್ದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಅವೆರಡೂ ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಎಸ್ಟರ್ಸ್ ಬರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರೈ ಅಸೈಲ್ ಗ್ಲಿಸರಾಲ್ ಅಂತ ಕರಿತೀವಿ, ಅಥವಾ ಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಇಲ್ಲ ಅಂದರೆ ಫ್ಯಾಟ್ಸ್ ಅಥವಾ ಆಯಿಲ್ಸ್ ಅಂತ ಕರಿತೀವಿ. ಗ್ಲಿಸರಾಲ್ ಅಂತಂದ್ರೇನು, 3 OH ಗ್ರೂಪ್ ಇರುತ್ತೆ. ಟ್ರೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಹೇಳ್ತೀವಿ, 3 OH ಗ್ರೂಪ್ ಇರೋವಂಥ ಕಾಂಪೌಂಡು. ಫ್ಯಾಟಿ ಆ್ಯಸಿಡ್ಸ್ ಅಂತ ನಾನು ಹೇಳ್ದಂಗೆ ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಪೂಫಾ ಆಗಿರ್ಬೋದು, ಅಥವಾ ಮೂಫಾ ಆಗಿರ್ಬೋದು. ಆ ಫ್ಯಾಟಿ ಆ್ಯಸಿಡ್ನ ತೊಗೊಂಡು ನಾನೇನು ಮಾಡ್ತೀನಿ, ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಮಾಡಿಸ್ತೀನಿ. ಆವಾಗ ನನಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟ್ಗೆ ನಾನೇನಂತ ಕರಿತೀನಿ, ಎಸ್ಟರ್ ಅಂತ ಕರಿತೀನಿ. ಅದಕ್ಕೆ ನಾನೇನಂತ ಕರಿತೀನಿ ಅಂದರೆ ಆಯಿಲ್ಸ್ ಅಥವಾ ಫ್ಯಾಟ್ಸ್ ಅಂತ ಕರಿತೀನಿ. ಕೆಮಿಕಲಿ ವಾಟ್ ಆರ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್? ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ದಿ ಟ್ರೈಗ್ಲಿಸರಾಲ್ಸ್, ಆ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಟ್ರೈಗ್ಲಿಸರಾಲ್ಡಿಹೈಡ್ಸ್ ಆರ್ ಎಸ್ಟರ್ಸ್, ಅವು ಅಲ್ಲಿ ಎಸ್ಟರ್ಸ್ ಆಗಿರುತ್ತೆ. ನಿಮಗೆ ಗೊತ್ತಿದೆ ಮೇನ್ ಡಿಫ್ರೆನ್ಸು ಆಯಿಲ್ಸ್ಗೂ ಮತ್ತು ಫ್ಯಾಟ್ಸ್ಗೆ ಇರೋವಂಥದ್ದು ಏನು ಅಂದರೆ, ಆಯಿಲ್ಸ್ ಏನಾಗಿರುತ್ತೆ ರೂಮ್ ಟೆಂಪ್ರೇಚರ್ಗೆ ಲಿಕ್ವಿಡ್ ಆಗಿ, ವೇರಾಸ್ ದ ಫ್ಯಾಟ್ ಏನಿದೆಯಲ್ಲ ಅವು ಸಾಲಿಡ್ಸ್ ಆಗಿರುತ್ತೆ. ಈ ಆಯಿಲ್ಸ್ ಏನಾಗಿರುತ್ತೆ ಅಂತಂದರೆ, ಯಾಕೆ ಅವು ಲಿಕ್ವಿಡ್ ಆಗಿರುತ್ತೆ ಅಂದರೆ ದೇ ಗೋಯಿಂಗ್ ಟು ಕಂಟೈನ್ ಎ ಹೈ ಪರ್ಸೆಂಟೇಜ್ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಎಸ್ಟರ್ಸ್. ನಾನು ಹೇಳಿದೆ ನಿಮ್ಮ ಆ್ಯಸಿಡಲ್ಲಿ ಪೂಫಾ ಇದ್ದರೆ ಇಟ್ಸ್ ವೆರಿ ಗುಡ್ ಆ್ಯಸಿಡ್ ಅಂತ ಹೇಳ್ತೀವಿ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದ್ದಂಗೆ ಆ ಆಯಿಲು ಗುಡ್ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವೇನಾಗ್ತಾ ಹೋಗ್ತವೆ, ಲಿಕ್ವಿಡ್ ಆಗಿರುತ್ತೆ. ಈ ಫ್ಯಾಟ್ಸ್ ಏನಿದೆಯಲ್ಲ ಅಲ್ಲಿ ಸ್ಯಾಚುರೇಟೆಡ್ ಇದೆ. ಸ್ಯಾಚುರೇಟೆಡ್ ಏನಾಗಿರುತ್ತೆ ಅಂದರೆ ಸಾಲಿಡ್ಸ್ ಆಗಿರುತ್ತೆ. ಸೊ ಅಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಕೆಮಿಕಲಿ ಏನು ಆಯಿಲ್ಸು ಫ್ಯಾಟ್ಗೂ ನಾವು ಹೆಂಗೆ ನೋಡ್ತೀವಿ, ಒಂದು ಲಿಕ್ವಿಡ್ ಆಗಿದೆ, ಇನ್ನೊಂದು ಸಾಲಿಡ್ ಆಗಿದೆ. ಯಾಕೆ ಲಿಕ್ವಿಡ್ ಆಗಿದೆ? ಲಿಕ್ವಿಡ್ ಆಗಿರೋದ್ರಲ್ಲಿ ಏನಾಗಿದೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇದೆ. ಸಾಲಿಡ್ ಆಗಿರೋದ್ರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇದೆ. ಎರಡು ಕಡೆಗೂ ಫ್ಯಾಟಿ ಆ್ಯಸಿಡ್ ಎಸ್ಟರ್ಸೇ ಇದೆ. ಆದರೆ ಒಂದು ಕಡೆಗೆ ಏನಾಗ್ತಿದೆ, ಸ್ಯಾಚುರೇಟೆಡ್ ಇದೆ, ಇನ್ನೊಂದು ಕಡೆಗೆ ಅನ್ಸ್ಯಾಚುರೇಟೆಡ್ ಇದೆ.
ಓಕೆ, ನಾವು ತಿನ್ನೋ ಅಂಥ ಆಯಿಲ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎಡಿಬಲ್ ಆಯಿಲ್ ಅಂತ ಕರೀತಾರೆ, ಅಥವಾ ವೆಜಿಟೇಬಲ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಕರೀತಾರೆ, VOF ಅಂತ ಕರೀತಾರೆ. ಎಡಿಬಲ್ ಆಯಿಲ್ಸ್ ಅಂದರೆ ನಾವು ತಿನ್ನೋ ಅಂಥದ್ದು ಎಲ್ಲ ವೆಜಿಟೇಬಲ್ ಆಯಿಲ್ಸ್ ಅಥವಾ ಕುಕ್ಕಿಂಗ್ ಆಯಿಲ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನಾವೇನಂತ ಕರಿತೀವಿ, ಎಡಿಬಲ್ ಆಯಿಲ್ ಅಂತ ಕರಿತೀವಿ. ಗ್ರೌಂಡ್ನಟ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ, ತೆಂಗಿನ ಎಣ್ಣೆ ಆಗಿರ್ಬೋದು, ಪೀನಟ್ ಅಂತ ಹೇಳ್ತೀವಿ, ಆಲ್ಮಂಡ್ ಆಯಿಲ್ ಅಂತ ಹೇಳ್ತೀವಿ, ಸೋಯಾಬೀನ್ ಆಯಿಲ್, ಆಲಿವ್ ಆಯಿಲ್, ಸನ್ಫ್ಲವರ್ ಆಯಿಲ್, ಕಾರ್ನ್ ಆಯಿಲ್, ಹೀಗೆ ಬೇರೆ ಬೇರೆ ಆಯಿಲ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ನೀವು ಮಾರ್ಕೆಟಲ್ಲೂ ನೋಡಿರ್ಬೋದು, ಇರುತ್ತೆ. ಈ ಎಲ್ಲದರಲ್ಲೂ ಇರೋ ಅಂಥದ್ದೇನು ಕಾಂಪೋಸಿಷನ್ ಅಂದರೆ ಅದರೊಳಗಡೆ ಏನಿದೆ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಯಾವುದು ಕಾಂಪೋಸಿಷನ್ ಆಫ್ ಎಡಿಬಲ್ ಆಯಿಲ್ಸ್ ಅಂತ ತಗೊಂಡ್ರೆ 96% ಟ್ರೈಗ್ಲಿಸರಾಲ್ಡಿಡ್ ಇರುತ್ತೆ. ಆದರೆ ಯಾಕೆ ಯಾಕೆ ಬೇರೆ ಬೇರೆ ಹೆಸರು ಕೊಟ್ವಿ ಅಂದರೆ, ಈ ಟ್ರೈಗ್ಲಿಸರಾಲ್ಡಿಡ್ ಫಾರ್ಮೇಷನ್ ಹೇಗಾಯಿತು, ಆಲ್ಕೋಹಾಲ್ ಜೊತೆಗೆ ನಾನು ಏನು ಮಾಡಿದೆ, ಆ್ಯಸಿಡ್, ಬೇರೆ ಬೇರೆ ಫ್ಯಾಟಿ ಆ್ಯಸಿಡ್ಗಳನ್ನ ತೊಗೊಂಡ್ರೆ ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಪೂಫಾ ಆಗಿರ್ಬೋದು, ಮೂಫಾ ಆಗಿರ್ಬೋದು, ಆ ಬೇರೆ ಬೇರೆ ಫ್ಯಾಟಿ ಆ್ಯಸಿಡ್ನ ತೊಗೊಂಡಾಗ ನನಗೇನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಎಸ್ಟರ್ಸ್ ಬರ್ತಾ ಹೋಗುತ್ತೆ, ಬೇರೆ ಬೇರೆ ಟ್ರೈಗ್ಲಿಸರಾಲ್ಡಿಡ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಬೇರೆ ಬೇರೆದರಲ್ಲಿ ಬೇರೆ ಬೇರೆ ಕಾಂಪೋಸಿಷನ್ಸ್ ಇರುತ್ತೆ. ಇದ್ರ ಜೊತೆಗೆ ಫಾಸ್ಫೋಲಿಪಿಡ್ಸ್ ಇರ್ಬೋದು, ಫೈಟೋಸ್ಟೆರಾಯ್ಡ್ಸ್ ಇರ್ಬೋದು, ಟೊಕೊಫಿರಾಲ್ಸ್ ಇರ್ಬೋದು, ಕೆರೆಟಿನಾಯ್ಡ್ಸ್ ಇರ್ಬೋದು. ಇದೆಲ್ಲ ಸ್ಮಾಲ್ ಕ್ವಾಂಟಿಟಿನಲ್ಲಿ 0.1, 0.2% ಆ ರೀತಿಯಾಗಿ ನಿಮಗಿರುತ್ತೆ. ಬಟ್ ಮೇಜರ್ ಆಗಿರುವಂಥದ್ದು 96% ಏನಿದೆಯಲ್ಲ ಅದು ನಿಮಗೆ ಟ್ರೈಗ್ಲಿಸರಾಲ್ಡಿಡ್ಸ್ ಆಗಿರುತ್ತೆ. ಹಾಗಾದರೆ ನೋಡ್ತಾ ಹೋಗೋಣ. ನಾನು ಹೇಳ್ದಂಗೆ ನಮ್ಮ ಆಯಿಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಎಷ್ಟಿದೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡಲ್ಲಿ ಮೂಫಾ ಅಂತ ಹೇಳ್ತೀವಿ, ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಎಷ್ಟಿದೆ, ಅದೇ ಥರ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಷ್ಟಿದೆ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಿದೆಯಲ್ಲ, ಪೂಫಾ ಜಾಸ್ತಿ ಇದ್ದಷ್ಟು ಅದನ್ನು ಗುಡ್ ಆಯಿಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಕೋಕೋನಟ್ ಆಯಿಲ್ನ ತೊಗೊಂಡ್ರೆ ಅದೇನಾಗಿರುತ್ತೆ, ಜನರಲಿ ನಮಗೆ ಟೆಂಪ್ರೇಚರ್ ಕಡಿಮೆ ಆದರೆ ಅದೇನಾಗ್ಬಿಡುತ್ತೆ, ಸಾಲಿಡ್ ಆಗುತ್ತೆ. ಯಾಕೆ ಸಾಲಿಡ್ ಆಗುತ್ತೆ, ಸಾಲಿಡ್ ಯಾವಾಗ ಆಗುತ್ತೆ ಅಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇರುತ್ತೆ. ಅದೇ ಥರ ಇದು ತೊಗೊಂಡ್ರೆ ಅನ್ಸ್ಯಾಚುರೇಟೆಡ್ ತೊಗೊಂಡ್ರೆ ಕಡಿಮೆ ಇರುತ್ತೆ, ಹತ್ತಿರ ಒಂದು 8% ಅಥವಾ 9% ಇರುತ್ತೆ. ಆಲಿವ್ ಆಯಿಲ್ ಇದೆ ನೋಡಿ, ಆಲಿವ್ ಆಯಿಲ್ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದ್ದಂಗೆ ವೆರಿ ಗುಡ್ ಆಯಿಲ್ ಅಂತ ಹೇಳ್ತೀವಿ. ಹಾಗಾಗಿ ಆಯಿಲ್ ಇರೋದ್ರಲ್ಲೆಲ್ಲ ಆಯಿಲ್ಗಳಲ್ಲೂ ಆಲಿವ್ ಆಯಿಲ್ ಬೆಸ್ಟ್ ಅಂತ ಹೇಳ್ತಾರೆ, ಬಟ್ ನಾಟ್ ಫಾರ್ ಇಂಡಿಯನ್ ಕುಕ್ಕಿಂಗ್ ಅಲ್ಲ, ಬಟ್ ಆ್ಯಸ್ ಅನ್ ಆಯಿಲ್ ಅಂತ ನೀವು ತೊಗೊಂಡ್ರೆ. ಯಾಕೆಂದರೆ ಆಲಿವ್ ಆಯಿಲ್ ಏನಾಗುತ್ತೆ, ವೆರಿ ಹೈ ಟೆಂಪ್ರೇಚರ್ ಅದನ್ನು ಬಾಯ್ಲ್ ಮಾಡಿದ್ರೆ ಅದಕ್ಕೆ ತನ್ನ ಕ್ಯಾರೆಕ್ಟರ್ಗಳನ್ನ ಕಳ್ಕೊಳ್ಳುತ್ತೆ. ಅದನ್ನು ಸಲಾಡ್ ಆಯಿಲ್ ಅಂತಲೇ ಕರಿತಾ ಇದ್ರು, ಅಂದರೆ ಬರೀ ಸಲಾಡ್ಸ್ಗೆ ಯೂಸ್ ಮಾಡೋಕ್ಕೆ. ಅದರಲ್ಲೂ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ತೀವಿ. ಈಗ ಸಲಾಡ್ಸ್ ಏನಿರುತ್ತಲ್ಲ ನಾವು ಅದಕ್ಕೆ ಮಾತ್ರ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದು ಗುಡ್ ಅಂತ ಹೇಳ್ತಾರೆ. ಹಂಗಾಗಿ ಹತ್ತತ್ರ ಅದಕ್ಕೆ 76% ನಿಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಅದೇ ಥರ ಸನ್ಫ್ಲವರ್ ಆಯಿಲ್ ಅದು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಪೂಫಾ ಜಾಸ್ತಿ ಇದೆ, ಅರೌಂಡ್ 68% ಇದೆ ಅಂತ ಹೇಳ್ತಾರೆ. ಅದೇ ಥರ ಸೋಯಾಬೀನ್ ಆಯಿಲ್ ಇದೆ, ಅದೊಂದು 51% ಪೂಫಾ ಇದೆ. ಅದೇ ಗ್ರೌಂಡ್ನಟ್ಗೆ ತೊಗೊಂಡ್ರೆ ಅದರಲ್ಲೂ ಅಷ್ಟೇ ಅನ್ಸ್ಯಾಚುರೇಟೆಡೇ ಜಾಸ್ತಿ ಇದೆ, ಹಂಗಾಗಿ ಅದನ್ನು ನಾವು ಗುಡ್ ಅಂತ ಹೇಳ್ಬೋದು. ಆದರೆ ಎಗೇನ್ ಇಲ್ಲೇನಾಗ್ತದೆ, ಮಿಸ್ಕನ್ಸೆಪ್ಷನ್ ಇದೆ, ಕೋಕೋನಟ್ ಆಯಿಲ್ ಯೂಸ್ ಮಾಡಬಾರ್ದು, ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಬಾರ್ದು, ಅದ್ರ ಬದಲು ಬೇರೆ ಬೇರೆ ಟೈಪ್ ಆಫ್ ಆಯಿಲ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಎಗೇನ್ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ನೀವು ಅನಲೈಸ್ ಮಾಡಬೇಕು, ನಾವು ಯಾವುದನ್ನು ತೊಗೊಂಡ್ರೆ ಒಳ್ಳೆಯದು, ಯಾವುದನ್ನು ತೊಗೊಂಡ್ರೆ ಒಳ್ಳೆಯದಲ್ಲ ಅಂತ. ನೀವು ಏನು ಕಲ್ತ್ಕೋತೀರಾ ಅದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಅಮ್ಮನಿಗೆ ಅದನ್ನು ನೀವು ಎಜುಕೇಟ್ ಮಾಡಬೇಕಾಗತ್ತೆ. ಬರೀ ಓದೋದೇ ಬಿಟ್ಟಂಗಿಲ್ಲ. ಇದು ಡೇ ಟು ಡೇ ಲೈಫ್ಗೆ ನಾವು ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಕೊಟ್ಟಿದ್ದಾರೆ ಇದು ಟಾಪಿಕ್ ಹೆಸರು. ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಕೇರ್ಫುಲ್ಲಾಗಿ ಅನಲೈಸ್ ಮಾಡಬೇಕು. ಥ್ರೂ ಔಟ್ ಯುವರ್ ಲೈಫ್ ನಿಮಗೆ ಯೂಸ್ ಆಗುವಂಥ ಟಾಪಿಕ್ಸ್ಗಳನ್ನೇ ಅವರಿಲ್ಲಿ ಇಟ್ಟಿದ್ದಾರೆ. ಸೊ ಇದೆಲ್ಲ ಏನಿದೆ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಬೆಳೆ ಜಾಸ್ತಿ ಬೆಳೀತಿರ್ತಾರೆ, ಆ ಊರಿನ ಜನ ಉಪಯೋಗಿಸೋಕೆ ಆಗದಿರೋಷ್ಟು ಬೆಳೀತಿರ್ತಾರೆ. ಅದನ್ನು ತಗೊಂಡೋಗಿ ಯಾವ್ದಾದ್ರು ಬೇರೆ ದೇಶಕ್ಕೆ ಮಾರಬೇಕು. ಅವಾಗ ಏನು ಮಾಡ್ತಾರೆ, ಇದನ್ನೆಲ್ಲ ಮಾಫಿಯಾಗಳನ್ನ ಮಾಡಿ, ಮಾರ್ಕೆಟಿಂಗ್ ಮಾಫಿಯಾ ಅಂತ ಹೇಳ್ತಾರೆ, ಮಾಡಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ತೊಗೊಂಡ್ರೆ ಹೆಂಗಾಗತ್ತೆ, ಇದು ತೊಗೊಂಡ್ರೆ ಹೆಂಗಾಗತ್ತೆ, ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಿರ್ತಾರೆ. ಪರ್ಟಿಕ್ಯುಲರ್ಲಿ ನಮ್ಗೆ ಇದನ್ನೆಲ್ಲ ಮೈಂಡ್ ಕರಪ್ಟ್ ಮಾಡೋದು ಯಾವುದು ಅಂದರೆ ಥ್ರೂ ಅಡ್ವರ್ಟೈಸ್ಮೆಂಟ್. ನಾವು ನೋಡ್ತಾ ಇರ್ತೀವಿ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತೀವಿ. 100 ತಪ್ಪುಗಳನ್ನ ನೀವು ಅದನ್ನೇ ಮತ್ತೆ ಮತ್ತೆ ನೋಡ್ತಾ ಇದ್ರೆ 101ನೇ ಸಲನೂ ಅದು ನನಗೆ ಸರಿ ಅನ್ಸಕ್ಕೆ ಶುರು ಆಗುತ್ತೆ. ಸೀಯಿಂಗ್ ಈಸ್ ಬಿಲೀವಿಂಗ್. ನೀವು 100 ಸಲ ಅದನ್ನೇ ನೋಡ್ತಾ ಇದ್ರೆ, ತಪ್ಪೇ ನೋಡ್ತಾ ಇದ್ರೆ ಅದೇ ಸರಿ ಅಂತ ಅನ್ಸಕ್ಕೆ ನಿಮಗೆ ಶುರು ಆಗುತ್ತೆ. ಹಾಗಾಗಿ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಸ್ಟಡಿಂಗ್ ಕೆಮಿಸ್ಟ್ರಿ ಯು ಶುಡ್ ಅನಲೈಸ್, ನಾನು ಮಾಡ್ತಾ ಇರೋಂಥದ್ದು ಸರಿ ಇದೆಯಾ, ತಪ್ಪಿದೆಯಾ, ಇಲ್ಲಿ ಯೂಸ್ ಮಾಡಬಾರ್ದಾ. ಯಾರೋ ಏನೋ ಹೇಳ್ತಿದ್ದಾರೆ ಲೇ ಮ್ಯಾನು ಅಂತಂದರೆ, ಕೆಮಿಸ್ಟ್ರಿ ಓದಿರ್ತೀರಾ ಅಂತಂದರೆ ನೀವು ಅನಲೈಸ್ ಮಾಡಬೇಕಾಗತ್ತೆ. ಓಕೆ, ಇದಕ್ಕೇನು ಮಾಡ್ತಾರೆ,
ಅಡಲ್ಟ್ರೇಷನ್ ಮಾಡ್ತಾರೆ. ಅಡಲ್ಟ್ರೇಷನ್ ಅಂದ್ರೆ ಏನು? ಕಲಬೆರಕೆ. ಯಾವಾಗೂ ಏನು ಮಾಡ್ತಾರೆ, ಜಾಸ್ತಿ ಬೆಲೆ ಇರೋದನ್ನ ಏನು ಮಾಡ್ತಾರೆ, ಕಡಿಮೆ ಬೆಲೆದಕ್ಕೆ ಏನೋ ಸೇರಿಸ್ಬಿಟ್ಟು ಆ ಕ್ವಾಂಟಿಟಿ ಜಾಸ್ತಿ ಮಾಡೋಕ್ಕೆ, ಅದ್ರದ್ದು ಕ್ವಾಲಿಟಿ ಏನೋ ಚೆನ್ನಾಗಿದೆ ಅಂತ ಬೇರೆಯವ್ರಿಗೆ ಕಾಣಿಸೋದಕ್ಕೆ ಕೆಲವೊಂದು ಅನ್ವಾಂಟೆಡ್ ಥಿಂಗ್ಸ್ನ ಆ್ಯಡ್ ಮಾಡ್ತಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಲ್ಟ್ರೆಂಟ್ಸ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಏನಂತ ಕರಿತೀವಿ, ಅಡಲ್ಟ್ರೇಷನ್. ಅದೇ ಥರ ಎಡಿಬಲ್ ಆಯಿಲ್ಗೆ ಯೂಶಲಿ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಆಯಿಲ್ಗಳನ್ನ ಆ್ಯಡ್ ಮಾಡ್ತಾರೆ. ಯಾವುದು ನಾನು ಹೇಳ್ದಂಗೆ ಆಲಿವ್ ಆಯಿಲು ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೆ ಏನು ಮಾಡ್ತಾರೆ, ಬೇರೆ ಬೇರೆ ಆಯಿಲ್ಗಳನ್ನ ಕಡಿಮೆ ಟೆಂಪ್ರೇಚರ್ ಕಡಿಮೆ ಬೆಲೆ ಇರುವಂಥ ಆಯಿಲ್ಗಳನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಆಲಿವ್ ಆಯಿಲ್ ಅಂತಲೇ ಹೇಳ್ತಾರೆ. ಒಂದು 80% ಆಲಿವ್ ಆಯಿಲ್ ಇರುತ್ತೆ, ಇನ್ನೊಂದು 20% ಬೇರೆ ಇನ್ನೊಂದು ಯಾವುದೋ ಕಡಿಮೆ ಬೆಲೆದು ಹಾಕ್ತಾರೆ. ಸೊ ಆ 20%ಗೆ ಅವ್ರಿಗೆ ಲಾಭ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಜನರಲಿ ಮಾಡ್ತಾರೆ. ಬಟ್ ಜನರಲಿ ಇದೇನಾಗುತ್ತೆ ಅಂತಂದರೆ ತೊಂದರೆ ಮಾಡಲ್ಲ. ಆದರೆ ಕೆಲವೊಂದು ಸಲ ಪರ್ಟಿಕ್ಯುಲರ್ಲಿ ಈಗ ನಿಮ್ಗೆ ಏನಾಗಿದೆ, ಮಸ್ಟರ್ಡ್, ಈಗ ನೀವು ನಾರ್ತ್ ಸೈಡ್ಗೆಲ್ಲ ಹೋದರೆ ಸಾಸಿವೆ ಎಣ್ಣೆ, ಸಾಸಿವೆ ಜಾಸ್ತಿ ಬೆಳೀತಾರೆ. ನೋಡ್ರಿ ನೇಚರೇ ಎಷ್ಟು ಚೆನ್ನಾಗಿ ಮಾಡಿದೆ. ಆ ಪ್ರಾಂತ್ಯದಲ್ಲಿ ಚೆನ್ನಾಗಿ ಬೆಳೆಯೋ ಅಂಥ ಎಣ್ಣೆ ಇರೋ ಬೇಳೆಕಾಳುಗಳಿಂದನೇ ಎಣ್ಣೆ ತೆಗೆದಿದ್ದೇನೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಗ್ರೌಂಡ್ನೆಟ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಗ್ರೌಂಡ್ನೆಟ್ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನೌವೇಡೇಸ್ ನಮಗೆ ರಿಫೈನ್ಡ್ ಆಯಿಲ್ ಇರ್ಬೋದು, ಸನ್ಫ್ಲವರ್ ಆಯಿಲ್ ಇರ್ಬೋದು, ಅವೆಲ್ಲ ಈಗ ಬಂದಿರೋದು. ಆದರೆ ಅದಕ್ಕಿಂತ ಮುಂಚೆ ನಾವು ಜನರಲಿ ಏನು ಮಾಡ್ತಾಯಿದ್ರು, ಗಾಣಕ್ಕೆ ಹೋಗ್ತಿದ್ರು, ಅರ್ಕೊಂಡು ಅದನ್ನು ತೊಗೊಂಡು ಬರ್ತಿದ್ರು. ಕೋಕೋನಟ್ ಎಲ್ಲಿ ಜಾಸ್ತಿ ಬೆಳೀತಾರೋ ಆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಕೇರಳದಲ್ಲಿ ಕೋಕೋನಟ್ ಜಾಸ್ತಿ ಇತ್ತು, ಹಂಗಾಗಿ ಅವ್ರು ಕೋಕೋನಟ್ ಆಯಿಲ್. ಅಥವಾ ಮಂಗಳೂರಲ್ಲಿ ನಿಮಗೆ, ನಮ್ಮ ಕರ್ನಾಟಕನೇ ತೊಗೊಂಡ್ರೆ ಮಂಗಳೂರಲ್ಲಿ ಕೋಕೋನಟ್ ಜಾಸ್ತಿ ಬೆಳೀತಾರೆ. ಅವ್ರಿಗೆ ಅದನ್ನು ಉಳಿಸ್ಕೋಬೇಕು ಅಂದರೆ, ಪ್ರಿಸರ್ವ್ ಮಾಡ್ಕೋಬೇಕು, ವರ್ಷಬತ್ ಕಾಲಕ್ಕೂ ಬೇಕು ಅಂದರೆ ಅದನ್ನು ಆಯಿಲ್ ತೆಗೆದು ಇಟ್ಕೊಳ್ತಾರೆ, ಅದೇ ಕ್ವಾಲಿಟಿ ನಮಗೆ ಬೇಕು ಅಂತ. ಸೊ ಆ ಪ್ರಾಂತ್ಯದಲ್ಲಿ ಹಾಗೆ ನೀವು ನಾರ್ತ್ ಸೈಡ್ಗೆ ಹೋದರೆ ಮಧ್ಯಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅಲ್ಲೆಲ್ಲ ಏನು ಮಾಡ್ತಾರೆ, ಮಸ್ಟರ್ಡ್ ಆಯಿಲ್ ಜಾಸ್ತಿ ಬೆಳೀತಾರೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಆದರೆ ಅದಕ್ಕೆ ಏನು ಮಾಡ್ತಾರೆ, ಆರ್ಜುಮೈನ್ ಆಯಿಲ್ ಅಂತ ಆ್ಯಡ್ ಮಾಡ್ತಾರೆ. ನೀವು ಇದನ್ನು ಕೇಳಿರ್ಬೋದು. ಸುಮಾರು ಒಂದು 10 ವರ್ಷದ ಕೆಳಗಡೆ ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು. ತುಂಬ ಜನ ಇದನ್ನು ತಿಂದು ಸತ್ತೋಗಿದ್ರು. ಅದು ಪಾಯ್ಸನಸ್ ಆಗಿಬಿಡುತ್ತೆ. ಆರ್ಜುಮೈನ್ ಆಯಿಲ್ನ ಆ್ಯಡ್ ಮಾಡಿದ್ರೆ ಪಾಯ್ಸನಸ್ ಆಗುತ್ತೆ. ಸೊ ಅದಕ್ಕೆ ಬಿಟ್ಟರೆ ಜನರಲಿ ಅಡಲ್ಟ್ರೆಂಟ್ ಅಂತ ಏನು ಆಯಿಲ್ಗೆ ಆ್ಯಡ್ ಮಾಡ್ತಾರೆ, ಅದು ಬೇರೆ ಬೇರೆ ಕಡಿಮೆ ಬೆಲೆ ಇರುವಂಥ ಆಯಿಲ್ಗಳನ್ನ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾ ಹೋಗ್ತಾರೆ. ಜಾಸ್ತಿ ಬೆಲೆ ಇರೋದನ್ನು ಬಿಟ್ಬಿಟ್ಟು ಕಡಿಮೆ ಇರೋದನ್ನು ನೋಡ್ತಾರೆ. ಹೇಗೆ ಟೆಸ್ಟ್ ಮಾಡ್ಬೋದು ಅದಕ್ಕೆ ಬೇರೆ ಬೇರೆ ಥರ ಟೆಸ್ಟ್ ಇದೆ. ಸೊ ನಾವೀಗ ಏನು ಮಾಡೋಣ, ಸೆಸಿಮಿ ಆಯಿಲ್ ಅಂದ್ರೇನು, ಎಳ್ಳು ಆಯಿಲ್, ಎಳ್ಳೆಣ್ಣೆನ ಎಡಿಬಲ್ ಆಯಿಲ್ಗೆ ಹಾಕಿದಾಗ ಹೇಗೆ ಗೊತ್ತಾಗತ್ತೆ? ನಾವು ಈಗ ನಮ್ಮದ್ರಲ್ಲಿ ಜಾಸ್ತಿ ಅಂದರೆ ಈಗ ಏನಾಗಿದೆ, ಅವ್ನ ಹೆಸರೇನು ಹೇಳ್ತಾ ಇದ್ದಾರೆ, ಆಲಿವ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ, ರಿಫೈನ್ಡ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ, ಕೋಕೋನಟ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಏನು ಮಾಡ್ತಾರೆ, ಸಮ್ ಅಮೌಂಟ್ ಎಳ್ಳೆಣ್ಣೆನೂ ಹಾಕ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನನಗೆ ಹೆಂಗೆ ಗೊತ್ತಾಗುತ್ತೆ ಎಳ್ಳೆಣ್ಣೆ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕೊಟ್ಟಿರೋಂಥ ಆಯಿಲ್ ಆರ್ ಫ್ಯಾಟ್ನ ತೊಗೋಬೇಕು. ಅದಕ್ಕೆ ಏನು ಮಾಡ್ತೀನಿ, HCl ಹಾಕ್ತೀನಿ, ಅದು ಸ್ವಲ್ಪ ಸಕ್ಕರೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿದಾಗ ಪಿಂಕ್ ಕಲರ್ ಏನಾದರೂ ಬಂತು ಅಂತಂದರೆ ಅವಾಗ ಏನು ಹೇಳ್ತೀವಿ, ಇದರೊಳಗಡೆ ಎಳ್ಳೆಣ್ಣೆ ಇದೆ ಅಂತ ನಾನು ಹೇಳ್ತೀನಿ. ನಾನು ಹೆಂಗೆ ಹೇಳಿದೆ, 2 ಬೇರೆ ಬೇರೆ, ಒಂದು ಜಾಸ್ತಿ ಬೆಲೆದು ಒಂದು ಕಡಿಮೆ ಬೆಲೆ ಆಯಿಲ್ಗಳನ್ನ ಮಿಕ್ಸ್ ಮಾಡಿ ನಿಮಗೆ ಜಾಸ್ತಿ ಬೆಲೆ ಆಯಿಲ್ ಅಂತ ಮಾರ್ತಾರೆ. ಆ ಎಳ್ಳೆಣ್ಣೆ ಇದ್ದರೆ ಈ ಟೆಸ್ಟ್ ಮಾಡಿ ನೀವು ಐಡೆಂಟಿಫೈ ಮಾಡ್ತೀರಾ. ಅದೇ ಥರ ಕಂಚಾರ ಆಯಿಲ್ ಅಂತ ಸಿಗುತ್ತೆ, ಅದನ್ನು ಆ್ಯಡ್ ಮಾಡ್ತಾರೆ ಎಡಿಬಲ್ ಆಯಿಲ್ಗೆ. ಹೇಗೆ ಅಂತಂದರೆ ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ, ಆಯಿಲ್ ಆರ್ ಫ್ಯಾಟ್ ತೊಗೋತಾರೆ, ಆಲ್ಕೋಹಾಲ್ ಹಾಕ್ತಾರೆ, ಫೆರಿಕ್ ಕ್ಲೋರೈಡ್ ಹಾಕಿ ಶೇಕ್ ಮಾಡ್ತಾರೆ, ಹಾಗೆ 1-2 ಅವರ್ ಬಿಟ್ಬಿಡ್ತಾರೆ. ನಿಮ್ಗೆ ಏನಾದರೂ ಬ್ಲೂ ಕಲರ್ ಬಂತು ಅಂದರೆ, ಲೈಟ್ ಬ್ಲೂ ಇಂದ ಡಾರ್ಕ್ ಬ್ಲೂ ಕಲರ್ ಬಂತು ಅಂತಂದರೆ ಅವಾಗ ಏನು ಹೇಳ್ತೀವಿ, ಕಂಜಾರ ಆಯಿಲ್ ಅದರೊಳಗಡೆ ಸೇರಿಕೊಂಡಿದೆ, ಅಥವಾ ಎನಿ ಅದರ್ ಆಯಿಲ್ ಕಂಟೈನಿಂಗ್ ಫಿನಾಲಿಕ್ ಗ್ರೂಪ್. ಈ ಟೆಸ್ಟ್ನ ಆನ್ಸರ್ ಮಾಡುತ್ತೆ. ಅದೇ ರೀತಿ ಕೆಲವೊಂದು ಸಲ ಹರಳೆಣ್ಣೆನೂ ಹಾಕ್ಬಿಡ್ತಾರೆ. ಹರಳೆಣ್ಣೆ ತುಂಬ ಚೀಪಾಗಿ ಸಿಗುತ್ತೆ ಕಂಪೇರ್ ಟು ಬೇರೆ ಬೇರೆ ಆಯಿಲ್ಗೆ, ಹಾಗಾಗಿ ಅದನ್ನು ಸೇರಿಸ್ತಾರೆ. ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತಂದರೆ, ಅದು ತೊಗೊಳೋದು, ಅದಕ್ಕೆ ಈ ಥರನ ಹಾಕ್ತಾರೆ, ಚೆನ್ನಾಗಿ ಶೇಕ್ ಮಾಡ್ತಾರೆ. 1 ಡ್ರಾಪ್ ಅಮೋನಿಯಂ ಆಲ್ಬ್ರೇಟ್ನ ಹಾಕಿದಾಗ ವೈಟ್ ಟರ್ಬಿಡಿಟಿ ಬಂದರೆ, ವೈಟಾಗಿ ನಿಮಗೆ ಮಿಲ್ಕ್ ಥರನ ಏನಾಗುತ್ತೆ, ಮಜ್ಜಿಗೆ ಥರ, ಮೊಸರು ಥರ ಗಟ್ಟಿಯಾಗಿರುತ್ತೆ, ಕ್ಲಿಯರ್ ಆಗಿಲ್ದಿರೋ ಥರ ಬಂದರೆ ಆವಾಗ ಅದನ್ನು ನಾವು ಎಂತ ಕರಿತೀವಿ, ಕ್ಯಾಸ್ಟರ್ ಒಳಗಡೆ ಸೇರಿಕೊಂಡಿದೆ ಅಂತ ಹೇಳ್ತೀವಿ. ಅದೇ ಥರ ನಾನು ಏನು ಹೇಳಿದೆ, ಆರ್ಜುಮನ್ ಆಯಿಲ್ ಅಂತ ಹೇಳಿದೆ, ಇದು ಸಾಸಿವೆ ಎಣ್ಣೆಗೆ ಜನರಲಿ ಆ್ಯಡ್ ಮಾಡ್ತಾರೆ. ಇದು ಪಾಯ್ಸನಸ್ ಆಗು ಆ್ಯಕ್ಟ್ ಮಾಡುತ್ತೆ. ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ, 2 ml ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ತೊಗೊಂಡು ಚೆನ್ನಾಗಿ ಶೇಕ್ ಮಾಡಿದ್ರೆ ರೆಡ್ಡಿಶ್ ಬ್ರೌನ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆವಾಗ ಇಲ್ಲಿ ಆರ್ಜುಮನ್ ಆಯಿಲ್ ಇದ್ರೊಳಗಡೆ ಸೇರಿಕೊಂಡಿದೆ ನನಗೆ ಗೊತ್ತಾಗುತ್ತೆ. ಅದೇ ರೀತಿ ಲೀನ್ಸೀಡ್ ಆಯಿಲ್, ಕಾಟನ್ ಬೀಜ ಇರುತ್ತಲ್ಲ ಅದರದ್ದು ಆಯಿಲ್, ಇದು ಸೀಡಿಂದ ತೆಗೆದಿರೋಂಥದ್ದು, ಅದಕ್ಕೆ ಲೀನ್ಸೀಡ್ ಆಯಿಲ್ ಅಂತ ಕರೀತಾರೆ. ಇದಕ್ಕೆ ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂತಂದರೆ, ಆಯಿಲ್ಸ್ ಆರ್ ಫ್ಯಾಟ್ನ ತೊಗೊಳ್ತಾರೆ, ಕ್ಲೋರೋಫೋಮ್ನ ಹಾಕ್ತಾರೆ, ಲಿಕ್ವಿಡ್ ಬ್ರೋಮಿನ್ ಹಾಕಿ ಅದನ್ನೇನು ಮಾಡ್ತಾರೆ, ಐಸ್ ಬಾತಲ್ಲಿ ಕೂಲ್ ಮಾಡ್ತಾರೆ.
ಅದಾದಮೇಲೆ ಅದಕ್ಕೆ ಆಲ್ಕೋಹಾಲ್ ಹಾಕಿ ಈ ಥರ ಹಾಕ್ತಾರೆ, ಚೆನ್ನಾಗಿ ಶೇಕ್ ಮಾಡಿ 30 ಮಿನಿಟ್ಸ್ ಹಾಗೆ ಬಿಡ್ತಾರೆ. ನಿಮ್ಗೆ ಏನಾದರೂ ಪ್ರಿಸಿಪಿಟೇಟ್ ಎಗೇನ್ ಇಲ್ಲಿ ಟರ್ಬಿಡಿಟಿ ಬಂತು ಅಂದರೆ ಲಿನ್ಸಿಡ್ ಆಯಿಲ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ದೀಸ್ ಆರ್ ದಿ ಕೆಮಿಕಲ್ ಟೆಸ್ಟ್ ದಟ್ ವಿ ಆರ್ ಗೋಯಿಂಗ್ ಟು. ಸೊ ಅದೇ ಥರ ಇಂಪಾರ್ಟೆಂಟ್ ಏನು ಅಂದರೆ ಮಿನರಲ್ ಆಯಿಲ್. ಈಗ ನಿಮಗೆ HCl, ಸಲ್ಫ್ಯೂರಿಕ್ ಆ್ಯಸಿಡು, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡು ಇವೆಲ್ಲ ತುಂಬ ಡೈಲ್ಯೂಟ್ ಸ್ಮಾಲ್ ಕ್ವಾಂಟಿಟಿನಲ್ಲಿ ಏನು ಮಾಡ್ತಾರೆ ಆ್ಯಡ್ ಮಾಡ್ತಾರೆ. ಇದು ಚೀಪಾಗಿ ಸಿಗುತ್ತೆ ಅಂತ ಆ್ಯಡ್ ಮಾಡ್ತಾರೆ ಫಾರ್ ದಿ ಆಯಿಲ್. ಇದು ಅಗೇನ್ ದಿಸ್ ಮೇ ಲೀಡ್ ಟು ಸಮ್ ಹೆಲ್ತ್ ಇಶ್ಯೂಸ್. ಬೇರೆದೆಲ್ಲ ಆಯಿತು ಅಂದರೆ ಬೇರೆ ಬೇರೆ ಆಯಿಲ್ನ ಮಿಕ್ಸ್ ಮಾಡ್ತು ಅಂದರೆ ಓನ್ಲಿ ಇನ್ ಟರ್ಮ್ಸ್ ಆಫ್ ಮನಿ ನಮಗೆ ವ್ಯತ್ಯಾಸ ಆಗುತ್ತೆ. ಆದರೆ ಅಟ್ ದಿ ಕಾಸ್ಟ್ ಆಫ್ ಅವರ್ ಹೆಲ್ತ್ ಮಾಡ್ತಾ ಇದ್ದಾರೆ ಅಂದರೆ ನಾವೇನು ಮಾಡಬೇಕಾಗತ್ತೆ, ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಇದಕ್ಕೆ ಏನು ಮಾಡ್ತೀರೋ ಆಯಿಲ್ಸ್ ಆ್ಯಂಡ್ ಫ್ಯಾಟ್ ತೊಗೊಳ್ಳೋದು, ಆಲ್ಕೋಹಾಲಿಕ್ KOHನ ಹಾಕ್ತಾರೆ, ವಾಟರ್ ಬಾತ್ ಮೇಲೆ ಇಡ್ತಾರೆ, ಕ್ಲಿಯರ್ ಸೊಲ್ಯೂಷನ್ ಬರೋ ತನಕ. ಬಂದಮೇಲೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಶೇಕ್ ಮಾಡಿ ಇಡ್ತಾರೆ. ನಿಮ್ಗೇನಾದರೂ ಟರ್ಬಿಡಿಟಿ ಬಂತು ಅಂತಂದರೆ ಮಿನರಲ್ ಆಯಿಲ್ ಇದೆ ಅದರೊಳಗಡೆ ನಾವು ಐಡೆಂಟಿಫೈ ಮಾಡ್ತೀವಿ. ಇನ್ನೊಂದು ಹಾಲ್ಪಾನ್ ಟೆಸ್ಟ್ ಅಂತ ಹೇಳ್ತಾರೆ. ಇದು ನಿಮ್ಮ ಸಿಲೆಬಸ್ಸಲ್ಲಿ ಟೆಸ್ಟೇ ಮೆನ್ಷನ್ ಮಾಡಿರೋದ್ರಿಂದ ಇದನ್ನು ಅವರು ಕೇಳ್ಬೋದು. ಈ ಆಯಿಲ್ ಸ್ಯಾಂಪಲ್ನ ತೊಗೊಳ್ಳೋದು, ಅದಕ್ಕೆ ಅಮೈಲ್ ಆಲ್ಕೋಹಾಲ್ ಹಾಕ್ತೀವಿ, ಈಕ್ವಲ್ ಕ್ವಾಂಟಿಟಿ ಸಲ್ಫರ್ ಇನ್ ಕಾರ್ಬನ್ ಡೈಸಲ್ಫೈಡ್ನ ಆ್ಯಡ್ ಮಾಡ್ತೀವಿ, ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ ವಾಟರ್ ಬಾತ್ ಮೇಲೆ. ಕ್ರಿಮ್ಸನ್ ರೆಡ್ ಕಲರ್ ಏನಾದರೂ ಬಂತು ಅಂದರೆ ಅದು ಏನು ಹೇಳುತ್ತೆ ಅಂದರೆ ಕಾಟನ್ ಸೀಡ್ ಆಯಿಲ್ ಇದ್ರೊಳಗಡೆ ಸೇರಿಕೊಂಡಿದೆ ಅಂತ ನಮಗೆ ಗೊತ್ತತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಆ್ಯಸಿಡ್ಗಳನ್ನ ಏನು ಮಾಡ್ತಾರೆ, ಕಡಿಮೆ ಬೆಲೆ ಇರುವಂಥ ಆ್ಯಸಿಡ್ಗಳನ್ನ ಕಡಿಮೆ ಬೆಲೆ ಇರುವಂಥ ಆಯಿಲ್ನ ಆ್ಯಡ್ ಮಾಡಿ ಜಾಸ್ತಿ ಬೆಲೆ ಇರುವಂಥ ಆಯಿಲ್ ಹೆಸರಲ್ಲಿ ಅದನ್ನು ಮಾರಾಟ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಅಡಲ್ಟ್ರೇಷನ್ ಅಂತ ಕರಿತೀವಿ. ಅಡಲ್ಟ್ರೇಷನಿಂದ ಮನಿ ನಮಗೆ ವ್ಯತ್ಯಾಸ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಕ್ವಾಂಟಿಟಿ ಬೇರೆ ಆಗ್ಬೋದು, ಕ್ವಾಲಿಟಿ ಬೇರೆ ಆಗ್ಬೋದು. ಸೊ ಹಾಗಾಗಿ ಅಡಲ್ಟ್ರೇಷನ್ ಆಫ್ ದಿ ಫುಡ್ ಐಟಮು ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ನಾವು ಇನ್ನೊಂದು ಪದನ ಯೂಸ್ ಮಾಡ್ತೀವಿ, ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಈ ಆಯಿಲ್ ಮತ್ತು ಫ್ಯಾಟ್ನ ನೀವೇನಾದರೂ ಗಾಳಿಗೆ ತೆಗೆದಿಟ್ರೆ ಅದ್ರ ಮೇಲೆ ಏನಾಗುತ್ತೆ ಅಂದರೆ ಒಂದು ಒಂಥರ ವಾಸನೆ ಬರೋಕ್ಕೆ ಶುರು ಆಗುತ್ತೆ, ಅನ್ಪ್ಲೆಸೆಂಟ್. ಎಗೇನ್ ಟೇಸ್ಟೂ ವ್ಯತ್ಯಾಸ ಆಗುತ್ತೆ, ಅದೇ ಥರ ಓಡರ್. ನೀವು ಪರ್ಟಿಕ್ಯುಲರ್ಲಿ ತುಪ್ಪದಲ್ಲಿ ನೀವು ನೋಡಿರ್ಬೋದು, ತುಂಬ ಹಳೆ ತುಪ್ಪ ಆಗ್ಬಿಟ್ಟೆ ಕಮುಟು ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂತಂದರೆ ತಿನ್ನೋಕ್ಕಾಗಲ್ಲ, ನಮಗೆ ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಅಂದರೆ ಅದ್ರ ಮೇಲೆ ಏನಾಗುತ್ತೆ, ಒಂದು ಲೇಯರ್ ಆಕ್ಸಿಡೇಷನ್ ಆಗಿಬಿಟ್ಟಿರುತ್ತೆ. ಬಿಕಾಸ್ ಆಫ್ ದಟ್ ಲೇಯರು ಕೆಟ್ಟು ವಾಸನೆ ಬರ್ತಾ ಇರುತ್ತೆ ಮತ್ತು ಕೆಟ್ಟದಾಗಿ ಟೇಸ್ಟ್ನ ಕೊಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರ್ಯಾನ್ಸಿಡಿಟಿ ಅಂತೀವಿ. ಇದು ಯಾಕಾಗುತ್ತೆ ಅಂದರೆ ಆಯಿಲ್ ಅಥವಾ ಫ್ಯಾಟ್ಸ್ನ ತುಂಬ ದಿವಸ ನೀವು ಏರಲ್ಲಿ ಗಾಳಿನಲ್ಲೇ ಬಿಟ್ಟಿಟ್ಬಿಟ್ರೆ, ಮುಚ್ಚಿಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಏರ್ ಟೈಟ್ ಮಾಡಿ ಇಟ್ಕೊಂಡ್ರೆ ನಾವೇನು ಮಾಡ್ಬೋದು, ಅದನ್ನು ತುಂಬ ದಿವಸ ಪ್ರಿಸರ್ವ್ ಮಾಡ್ಕೋಬೋದು. ಏಕೆಂದ್ರೆ ಅದನ್ನು ಈಗ ತೊಗೊಂಡ್ರೆ ರ್ಯಾನ್ಸಿಡಿಟಿ ತೊಗೊಂಡ್ರೆ 2 ಟೈಪ್ ಇದೆ. ಒಂದಕ್ಕೆ ಹೈಡ್ರೋಲಿಟಿಕ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಕ್ಸಿಡೇಟಿವ್ ರ್ಯಾನ್ಸಿಡಿಟಿ ಅಂತ ನಾವು ಕರಿತೀವಿ. ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ ಅಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್, ಹೈಡ್ರೋ ಅಂದರೆ ವಾಟರ್. ಸೊ ಇಲ್ಲಿ ಏನಾಗುತ್ತೆ, ಬಟರ್ ಇದೆ, ಬಟರ್ನ ಏನು ಮಾಡ್ತೀವಿ ನಾವು ಮಾಯಿಸ್ಟ್ ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಬಟಾರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಏನಾಗುತ್ತೆ, ಕೆಟ್ಟ ಸ್ಮೆಲ್ನ ಕೊಡ್ತಾ ಹೋಗುತ್ತೆ. ಈ ಥರದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ. ಬಿಕಾಸ್ ಆಫ್ ದಿ ಮಾಯಿಸ್ಟ್ ಪ್ರೆಸೆಂಟ್ ಇನ್ ದಿ ಏರ್, ಬಿಕಾಸ್ ಆಫ್ ದಿ ವಾಟರ್ ಕಂಟೆಂಟ್ ಪ್ರೆಸೆಂಟ್ ಇನ್ ದಿ ಏರ್, ಇದರಿಂದ ಏನಾಗುತ್ತೆ, ಅದು ಕೆಟ್ಟು ವಾಸನೆ, ಡಿಸ್ಅಗ್ರಿಯಬಲ್ ಸ್ಮೆಲ್ ಇರುವಂಥ ಕಾಂಪೌಂಡ್ಗಳು ಫಾರ್ಮೇಷನ್ ಆಗುತ್ತೆ. ಯಾಕೆ ಅಂದರೆ ನೀರಲ್ಲಿರುವಂಥದ್ದು ಏನಾಗುತ್ತೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಲಿಪೇಸ್ ಅನ್ನೋಂಥ ಕೆಟಲಿಸ್ಟ್ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ ಈ ಥರ ಕೆಟ್ಟ ಸ್ಮೆಲ್ ಬರೋ ಥರ ಕಾಂಪೌಂಡ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಹೆಂಗೆ ತಡಿಬೋದು, ಈಗ ಬರುತ್ತೆ ಅಂತ ಗೊತ್ತಾಯ್ತು, ಹೆಂಗೆ ತಡಿಬೋದು, ಒಂದು ಏರ್ ಟೈಟ್ ಮಾಡಬೇಕಾಗತ್ತೆ, ಲೋಯರ್ ಟೆಂಪರೇಚರ್ಗೆ ಅದನ್ನು ನಾವು ಇಡಬೇಕಾಗತ್ತೆ. ಹಂಗಾಗಿ ನಾನು ರೆಫ್ರಿಜರೇಷನ್ ಮಾಡ್ತಾರೆ. ನೋಡಿ ನಾನು ಏನು ಮಾಡಿದ್ದೀನಿ, ಒಂದು ಫ್ಯಾಟಿ ಆ್ಯಸಿಡ್ ಎಸ್ಟರ್ನ ತೊಗೊಂಡಿದ್ದೀನಿ, ಅದಕ್ಕೆ ವಾಟರ್ ಹಾಕ್ತಾ ಇದ್ದೀನಿ. ಲಿಪೇಸ್ ಅನ್ನುವಂಥ ಒಂದು ಕೆಟಲಿಸ್ಟ್ ಏನಿದೆ ಅದೇನು ಮಾಡುತ್ತೆ ಅಂತಂದರೆ ಅದು ರ್ಯಾನ್ಸಿಡಿಟಿ ಆಗುತ್ತೆ, ಈ ಥರ ಬ್ರೇಕ್ ಆಗಂಗೆ ಮಾಡುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಗೋಯಿಂಗ್ ಹ್ಯಾವ್ ಎ ಅನ್ಪ್ಲೆಸೆಂಟ್ ಓಡರ್. ಅದೇ ರೀತಿ ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಮಾಯಿಸ್ಟ್ ಏರ್ ಅಥವಾ ಏರ್ಗೆ ಎಕ್ಸ್ಪೋಸ್ ಆಯಿತು, ಗಾಳಿಗೆ ತೆಗೆದಿಟ್ವಿ, ನೀರಿತ್ತು ಅಂತಂದರೆ ಅವಾಗೂ ಕೆಟ್ಟ ವಾಸನೆ ಕೊಡುತ್ತೆ. ಅದೇ ರೀತಿ ಗಾಳಿಗೆ ತುಂಬ ದಿವಸ ತೆಗೆದಿಟ್ವಿ ಅಂತಂದರೆ ಅವಾಗೂ ಏನಾಗುತ್ತೆ ಅಂತಂದರೆ ಕೆಟ್ಟು ವಾಸನೆ, ಕಮಟುವಿಕೆ ಆಗ್ತಾ ಹೋಗುತ್ತೆ ಅಲ್ಲೂ. ಯಾಕೆ ಅಂತಂದರೆ ನಾನು ಇದು ಜನರಲಿ ನಿಮಗೆ ಎಲ್ಲೆಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲೆಲ್ಲ ಏನಾಗ್ತಾ ಹೋಗುತ್ತೆ, ಆಕ್ಸಿಡೇಷನ್ ಆಗ್ತಾ ಹೋಗುತ್ತೆ. ಇದನ್ನು ಹೇಗೆ ತಡಿಬೋದು, ವೈಟಮಿನ್ ಇ ಅದನ್ನು ಹಾಕ್ಬೋದು, ಫಿನಾಲ್ಸ್ ಹಾಕ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಆ್ಯಡ್ ಮಾಡಿ ಇದನ್ನು ನಾವು ತಡಿಬಹುದು. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಆಯಿಲ್ ಆ್ಯಂಡ್ ಫ್ಯಾಟ್ಸ್ ಆರ್ ದಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಫುಡ್. ದೇ ಗೋಯಿಂಗ್ ಟು ಸರ್ವ್ ಆಸ್ ಎ ರಿಸರ್ವ್ ಫಾರ್ ದಿ ಡೈಜೆಸ್ಟಿವ್
ಫ್ಯೂಯಲ್. ನಮ್ಗೆ ಯಾವಾಗ ಬೇಕೋ ನನಗೆ ಶಕ್ತಿ ಇಲ್ಲ ಸುಸ್ತಾಗ್ತಿದೆ ಅಂದರೆ ಆವಾಗ ಏನು ಮಾಡುತ್ತೆ, ಆ ಎನರ್ಜಿ ರಿಲೀಸ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ತಿನ್ನೋದನ್ನು ತಿನ್ನಬೇಕು, ತಿನ್ನೋದನ್ನು ಅವಾಯ್ಡ್ ಮಾಡಬಾರ್ದು. ಬರ್ನ್ ಫ್ಯಾಟ್ ನಾಟ್ ಆಯಿಲ್ ಅಂತ ಹೇಳ್ತಾರೆ. ಸೊ ನಮ್ಮ ಬಾಡಿ ಒಳಗಡೆ ಏನಾಗಿರುತ್ತೆ, ಸ್ಕಿನ್ ಕೆಳಗಡೆ ಕೊಬ್ಬು. ನಿಮ್ಗೆ ತುಂಬ ಮಾತಾಡೋರಿಗೆ ಅಥವಾ ತುಂಬ ಹೇಳಿದ ಮಾತು ಕೇಳಿದ್ರೆ ನೋಡು ನಿಮ್ಗೆ ಎಷ್ಟು ಕೊಬ್ಬು ಅಂತ ಹೇಳ್ತಾರೆ. ಏನು ಅಂತಂದರೆ ಸ್ಕಿನ್ ಕೆಳಗಡೆ ಏನಾಗಿರುತ್ತೆ, ಆ ಒಂದು ಲೇಯರ್ ಅಡಿಪೋಸ್ ಅಂತ ಹೇಳ್ತೀವಿ, ಆ ಲೇಯರಲ್ಲಿ ಏನಾಗಿರುತ್ತೆ, ಕೊಬ್ಬು ಶೇಖರಣೆ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಗೋ ಔಟ್ ಆ್ಯಂಡ್ ವಿ ಹ್ಯಾವ್ ಟು ಬರ್ನ್ ಫ್ಯಾಟ್ ನಾಟ್ ಆಯಿಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.